ಇದ್ದೇ ಇದೆ, ಅದರ ಬಗ್ಗೆ ಸಂಶಯನೇ ಇಲ್ಲ. ಹೆಚ್ಚಿನ ಲಾಭ ಪ್ರಪಂಚದಲ್ಲಿ ಇದಕ್ಕಿಂತ ಹೆಚ್ಚಿನ ಲಾಭ ಮತ್ತೊಂದಿರೋದಿಲ್ಲ. ಅಂಥ ಲಾಭ ನಮಗೆ ಸಿಗುತ್ತೆ, ಗ್ಯಾರಂಟಿ. ಮತ್ತಿದು ಕಾಸಕ್ಕೆ ತಕ್ಕಂತೆ ಕಜ್ಜಾಯ. ನೀವು ಎಷ್ಟೆಷ್ಟು ಸಾಧನೆ ಮಾಡ್ತೀರೋ, ಎಷ್ಟೆಷ್ಟು ಮುಂದೆ ಹೋಗ್ತೀರೋ, ಅಷ್ಟಷ್ಟು ಆನಂದ, ನೆಮ್ಮದಿ, ತೃಪ್ತಿ ನಿಮ್ದಾಗುತ್ತಾ ಬರುತ್ತೆ. ಇವಾಗ ಡಾಕ್ಟರ್ ಕೋರ್ಸ್ ಮುಗಿದ ಮೇಲೆ ನೀವು ಡಾಕ್ಟರ್ ಆಗ್ತೀರಾ, ಇದರಲ್ಲಿ ಹಂಗಿಲ್ಲ. ಒಂದು ಮೊದಲೇ ದಿನ ಸಾಧನೆ ಮಾಡಿದ್ರಿ, ನೀವು ನಿಮ್ಗೆ ಆನಂದ ಸಿಗಕ್ಕೆ ಶುರುವಾಗುತ್ತೆ. ಇದರಲ್ಲಿ ಮೊದಲು ಗೊತ್ತಾಗೋದಿಲ್ಲ. ಇದು ಮೊದಲು ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಹೇಗೆ ಗೊತ್ತಾಗಲ್ಲ? ಒಂದು ಪೇಪರ್ ತಗೊಳ್ಳಿ, ವೈಟ್ ಪೇಪರ್, 2x4 ಏನು ಹೇಳ್ತಾರಲ್ಲ, 4x4 ಏನು, ಒಂದೇ ಒಂದು ಚುಕ್ಕೆ ಇಡಿ, ನೋಡಿ ನೀವು ಕಾಣುತ್ತೇನೋ. ಮೈಕ್ರೋಸ್ಕೋಪ್ ಹಾಕೊಂಡು ನೋಡಬೇಕು ಅಥವಾ ಲೆನ್ಸ್ ಹಾಕೊಂಡು ನೋಡಬೇಕು. ದಿನಕ್ಕೆ ಒಂದೇ ಚುಕ್ಕೆ ಇಡಿ ಸಾಕು. ಇಡ್ತಾ ಬನ್ನಿ. ಕೆಲವು ಕೆಲವೊಂದು ತಿಂಗಳುಗಳು ಆದಮೇಲೆ ನಿಮಗೆ ಚುಕ್ಕಿ ಇಡಕ್ಕೆ ಜಾಗ ಸಿಗೋದಿಲ್ಲ. ಪೂರ್ತಿ ಪೇಪರ್ ಎಲ್ಲ ಚುಕ್ಕಿ ಆಗುತ್ತೆ. ಆದರೆ ಮೊದಲನೇ ಚುಕ್ಕೆ ಹಾಕಿದ್ದು ಎಲ್ಲಿ ಕಾಣಿಸಲ್ಲ. ಹಾಗೆ ಈ ಸಾಧನೆಯಲ್ಲಿ ಒಂದು ಪರಿಣಾಮ ಇದೆ. ಮತ್ತೆ ನನಗೇನೋ ಉದ್ಧಾರ ಆದೆ, ನಾನು ಉದ್ಧಾರ ಆದೆ, ಬೇರೆಯವರು ಹಾಳಾಗಿ ಹೋಗ್ಲಿ, ಇದರಲ್ಲಿ ಹಂಗೆ ಅನ್ಸೋದೇ ಇಲ್ಲ. ಬೇರೆ ಇದರಲ್ಲಾದರೆ ವ್ಯವಹಾರದಲ್ಲಿ ನಾನೊಬ್ಬ ಚೆನ್ನಾಗಿದ್ದರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದರೆ ಸಾಕು. ಹೆಂಡತಿ ಮಕ್ಕಳಿಗೆ ಜಗಳ ಬರಲಿ, ಅವರು ಹಾಳಾಗಿ ಹೋಗ್ಲಿ ಅನ್ನೋಕ್ಕೆ ಶುರು ಮಾಡಿಬಿಡ್ತೀವಿ ನಾವು. ಕೊನೆಗೆ ನನ್ನಿಂದನೇ ತೊಂದರೆ ಆಗಕ್ಕೆ ಶುರುವಾಗಲಿ, ನಾನು ಹಾಳಾಗಿ ಹೋಗ್ಬೇಕು ಅಂತ ಹೇಳಿ ನೇಣು ಹಾಕ್ಕೊಳ್ಳೋಕ್ಕೂ ಸಿದ್ಧರಾಗ್ಬಿಡ್ತೀವಿ. ಇದು ವ್ಯವಹಾರ. ಬೇಕಾ? ಬೇಡ ಅಂತ ಹೇಳಲ್ಲ, ವ್ಯವಹಾರ ಮಾಡೋಣ. ಬಟ್ ಈ ವ್ಯವಹಾರ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ನಮಗೆ ತಿಳಿಸ್ಕೊಡುತ್ತೆ, ಯಾರಿಗೆ ಬೇಡ. ಮತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬ ಕಳ್ಳ ಇದ್ದಾನೆ ಅಂತ ಇಟ್ಕೊಳ್ಳಿ, ಇನ್ನೊಬ್ಬ ತುಂಬ ಒಳ್ಳೆಯವನಿರ್ತಾನೆ ಅಂತ ಇಟ್ಕೊಳ್ಳಿ. ಯಾರಿಗೆ ಇಷ್ಟಪಡ್ತೀವಿ ನಾವು? ಕಳ್ಳ ಅವನು ಕಳ್ತನ ಮಾಡ್ತಾನೆ, ಅವನು ಹಿಂಸೆ ಪಡ್ತಾನೆ, ಬೇರೆಯವ್ರಿಗೂ ತೊಂದರೆ ಕೊಡ್ತಾನೆ, ಬೇರೆಯವರು ಹೋಗಿತಾರೆ, ಎಲ್ಲ ಆಗತ್ತೆ. ಅದೇ ಒಳ್ಳೆಯವನಾದರೆ ಅವನಿಗೂ ಲಾಭ, ನಮಗೂ ಲಾಭ, ಇತರರಿಗೂ ಲಾಭ. ಹಾಗೇ ಇಲ್ಲಿ ಒಳ್ಳೆತನ ಅಲ್ಲ, ಆಧ್ಯಾತ್ಮದಲ್ಲಿ ದೇವರು ಬೇಕು ಅಂತ ಹೋಗೋವನ ಚಿಂತನೆ ಬೇರೆ. ಅವನು ಇದ್ದ ಕಡೆ ಮಳೆ ಬೆಳೆ ಸುಖ ಶಾಂತಿ ತಾಂಡವಾಡ್ತಾ ಇರುತ್ತಂತೆ. ಬರೀ ಅವನಿಗೆ ಮಾತ್ರ ಅಲ್ಲ, ಪ್ರಪಂಚಕ್ಕೂ ಕೂಡ. ಇಂಥ ಲಾಭ ಯಾರಿಗೆ ಬೇಡ? ನಮಗೆ ಲಾಭ, ಸಂಸಾರಕ್ಕೆ ಲಾಭ, ಮತ್ತೆ ಪ್ರಪಂಚಕ್ಕೆ ಲಾಭ. ಇದು ಯಾರಿಗೆ ಬೇಡ? ಇದನ್ನು ನಾವು ಚೆನ್ನಾಗಿ ಮೆಲುಕು ಹಾಕಿದ್ರೆ ಇದು ಅದರ ಶಾಶ್ವತ ಪರಿಣಾಮ. ನಾವು ವಿಚಾರ ಮಾಡೋದ್ರಿಂದ ಏನಾಗುತ್ತೆ? ಇದು ಲಾಭ ಯಾರಿಗೆ ಬೇಡ? ಮತ್ತಿದು ಪರ್ಮನೆಂಟ್ ಸೊಲ್ಯೂಷನ್ನು. ಅಂದರೆ ಇದು ತಾತ್ಕಾಲಿಕವಾದ, ಟೆಂಪರರಿ ಅಲ್ಲ. ಈಗ ನಾವು ವ್ಯವಹಾರದಲ್ಲಿ ಏನು ಮಾಡ್ತಾ ಇದ್ದೀವೋ, ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಸಾಯೋವರೆಗೂ ಜನ್ಮಾಂತರಗಳಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಮೊದಲು ಇಲ್ಲ, ಕೊನೆ ಇಲ್ಲ, ಮತ್ತು ನಮ್ಮ ಜೊತೆಲಿ ಬರೋದು ಇಲ್ಲ. ಇಲ್ಲೇ ಬಿಟ್ಟು ಹೋಗಬೇಕು, ಮತ್ತೆ ಹುಟ್ಟೋದು ಇದೇ. ಇದು ಅಂಥದ್ದಲ್ಲ. ಇಲ್ಲೂ ಆನಂದ, ಸತ್ತು ಸ್ವರ್ಗ ನರಕಕ್ಕೆ ಹೋದರೆ ಅಲ್ಲೂ ಆನಂದ, ಮತ್ತೆ ಹುಟ್ಟು ಬಂದರೆ ತಿರ್ಗಾ ಆನಂದ. ಹೆಂಗಿದೆ? ಈ ಥರದ್ದನ್ನ ಪರಿಣಾಮ ಏನಾಗುತ್ತೆ ಅಂತ ಎಲ್ಲ ಹೇಳಿದ್ದಾಯಿತು. ಈಗ ಮುಂದಕ್ಕೆ ಹೋಗೋಣ. ಮತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳಿದ್ದು, ಗಂಗೆ ನಮ್ಮ ಪಾಪ ತೊಳೆಯುತ್ತೆ, ಚಂದ್ರನು ನಮ್ಮ ತಾಪವನ್ನು ಕಳೀತಾನೆ, ಆದರೆ ಆ ಅರಸನು ನಮಗೆ ಬೇಕಾದನ್ನು ಕೊಡ್ತಾನೆ. ಆದರೆ ಒಂದೊಂದಕ್ಕೂ ಒಂದೊಂದು ಕಡೆ ಹೋಗಬೇಕು. ಬಟ್ ಸಾಧು ಸಂತರ ಹತ್ರ 3 ಒಟ್ಟಿಗೆ ಸಿಗುತ್ತೆ, ಇನ್ನೇನು ಬೇಕು? ಅಂಥದ್ದು ಇಲ್ಲಿ ಲಾಭ ಇದೆ. ಸಾಧುಗಳು ತಮ್ಮ ದರ್ಶನ ಮಾತ್ರದಿಂದನೇ ಎಲ್ಲವನ್ನೂ ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ. ಇವೆಲ್ಲ ನೋಡಿದ್ದೀವಿ. ಮತ್ತೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಸ್ವಾಮಿಗಳು ಎತ್ತಿದ್ರು, ಹಿಂದೆ ನಾವು ಚಿಂತನೆ ಮಾಡಿದ್ದಿದ್ರಲ್ಲಿ, ನಮ್ಮ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ವೇದಾಂತಕ್ಕೆ, ವೇದಾಂತ ಅಂದಿದ ತಕ್ಷಣ ನಮ್ಮ ಉಪನಿಷತ್ತುಗಳಂತ ತಗೋಬೇಡಿ. ಇಲ್ಲಿ ಯಾವ ಉಪನಿಷತ್ ಬರ್ತಾ ಇದೆ? ಇವಾಗ ನಾನು ಹೇಳ್ತಾ ಇರೋದ್ರಲ್ಲಿ ಭಗವದ್ಗೀತೆ ಇಲ್ಲ, ಉಪನಿಷತ್ತಿಲ್ಲ, ಏನೂ ಇಲ್ಲ. ಯಾವ ದೇಶದವರು, ಯಾವ ಕಾಲದವರು, ಹೆಂಗಸರು, ಗಂಡಸರು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು,
ದೇವರು ನಂಬೋರು ನಂಬದೇ ಇರೋರು ಎಚ್ಚರ ಕನಸು ನಿದ್ದೆ ಯಾರಿಗಾಗೋದಿಲ್ಲ. ಅದನ್ನು ತೊಗೊಂಡು ಚಿಂತನೆ ಮಾಡೋ ಥರ ಇಟ್ಕೋಬೋದಲ್ವಾ. ಇಲ್ಲಿ ಆ ಧರ್ಮ ಈ ಧರ್ಮ ಯಾರಿಗೆ ಸೇರುತ್ತಿದೋ? ಇದೇನು ಹಿಂದೂಗಳ ಧರ್ಮನ ಅಲ್ಲ, ಕ್ರಿಶ್ಚಿಯನ್ ಧರ್ಮನ ಅಲ್ಲ, ಮುಸ್ಲಿಂ ಧರ್ಮನ ಅಲ್ಲ, ಎಲ್ರಿಗೂ ಬೇಕಾಗತ್ತೆ. ಮತ್ತು ಈ ಥರದನ್ನು ಯಾಕೆ ಚಿಂತನೆ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬಾರ್ದು? ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ನಮ್ಮ ನರೇಂದ್ರ ಮೋದಿ ಅಂಥವರು ಚೀಫ್ ಮಿನಿಸ್ಟರ್ಗಳು ಮತ್ತು ರಾಜರಂಥವ್ರು ಆದರೆ ಡೆಫಿನೆಟ್ ಆಗಿ ಬರುತ್ತೆ. ಹಾಗೆ ರಾಮನಿದ್ದಿದ್ದಕ್ಕೆ ಅಲ್ಲಿ ರಾಮರಾಜ್ಯವಾಗಿತ್ತು, ಅದೊಂದು ಕನಸು. ಬಟ್ ನಾವೆಲ್ಲ ಪ್ರಯತ್ನ ಮಾಡಿ ಎಷ್ಟಾದರೆ ಅಷ್ಟು ಇದಕ್ಕೆ ಅಳಿಲು ಸೇವೆ ಅಂತಾರಲ್ಲ, ಅದು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೂ ಸಾಕು. ಒಬ್ಬೊಬ್ಬರು ಸ್ವಲ್ಪ ಅಳಿಲು ಸೇವೆ ಮಾಡಿದ್ರೆ ಅದು ಮುಟ್ಟುತ್ತೋ ಬಿಡುತ್ತೋ. ಒಬ್ರಿಗೆ ಸಹಾಯ ಆದರೂ ಉಪಯೋಗ ಆದರೂ ಉಪಯೋಗವೇ ಅಂತ ಹೇಳಿ ಇದರ ಲಾಭ ಎಲ್ಲ ಹೇಳಿದ್ದಾಯಿತು. ಈಗ ನಾವು ಮುಂದಕ್ಕೆ ಹೋಗಬೇಕಾಗಿರೋದು ವೇದಾಂತ ವಿಚಾರಕ್ಕೆ ತಕ್ಕವರು ಯಾರು. ಇದು ವೇದಾಂತ ವಿಚಾರ ಅಂದ್ರೆ ಏನು ಅಂತ. ಏನು ವೇದಾಂತ ಅಂದರೆ ಏನೋ ಉಪನಿಷತ್ತುಗಳು ಹಂಗೇನು ಇಟ್ಕೋಬೇಡದು ಬೇಡ. ನನಗೆ ಆನಂದ ಬೇಕಪ್ಪ. ಎಂಥ ಆನಂದ? ಶಾಶ್ವತವಾಗಿರೋ ಆನಂದ. ಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಏನು ಮಾಡಬೇಕು? ಅಯ್ಯೋ ನನಗದು ಬೇಕು ಅನ್ನೋ ಆಸೆ ಇದ್ದರೆ ಸಾಕಷ್ಟೇ. ಪ್ರಪಂಚ ನೋಡಿದ್ದೀವಿ, ವ್ಯವಹಾರ ನೋಡಿದ್ದೀವಿ, ದುಃಖನೇ ದುಃಖ. ಅಲ್ಲಿ ಇದು ದುಃಖಾಲಯ. ನಮ್ಗೆ ಇಲ್ಲೆಲ್ಲಿ ಸಿಗುತ್ತಾ ಇದೆ? ಹಾಗಾದ್ರೆ ನನಗೆ ಆನಂದ ಶಾಶ್ವತವಾಗಿರೋದು ಬೇಕು ಅಂತಂದರೆ ಆ ಆಸೆ ಅದನ್ನೇ ನಾವು ಜಿಜ್ಞಾಸೆ ಅಂತ ಕರೀತಾರೆ. ಸೊ ವೇದಾಂತ ವಿಚಾರಕ್ಕೆ ತಕ್ಕವ್ರು ಯಾರು? ಯಾರಿಗೆ ಬೇಕು ಅಂತಿರುತ್ತೋ ಅವರೆಲ್ಲ. ಈಗ ಆ ಪಾಠವನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ವಿಚಾರ ಶಕ್ತಿ ಇಚ್ಛೆ ಇದ್ದವರೆಲ್ಲ ಎಲ್ಲರೂ ಅಧಿಕಾರಿಗಳೇ. ಇಲ್ಲಿ ಸ್ವಲ್ಪ ವಿಚಾರ ಶಕ್ತಿ ಅಂತ ಹೇಳ್ತಾರೆ. ಅಷ್ಟ ಕಷ್ಟವಾಗಿರೋದೇನಲ್ಲ ಇದು ವಿಚಾರ ಶಕ್ತಿ. ಇದಕ್ಕೇನಂತ ಬುದ್ಧಿ ಬೇಡ, ಜ್ಞಾಪಕ ಶಕ್ತಿ ಬೇಡ, ಇಂಟೆಲಿಜೆಂಟ್ ಆಗಿರ್ಬೇಕು ಬೇಕಾಗಿಲ್ಲ. ದಡ್ಡರಾಗಿದ್ರೂ ಪರವಾಗಿಲ್ಲ. ಒಂದು ಕಾಮನ್ ನಾಲೆಡ್ಜ್ ಬೇಕಾದಷ್ಟಾಯ್ತು. ಅಷ್ಟಿದ್ರೆ ಎಲ್ಲರೂ ಮಾಡ್ಬೋದು. ಯಾಕೆ? ಎಚ್ಚರ ಕನಸು. ಇನ್ನೂ ಒಂದು ಕೋರ್ಸ್ ಮಾಡಬೇಕಾದ್ರೆ ಕಷ್ಟ. ಬುದ್ಧಿ ಇರಬೇಕು, ಜ್ಞಾಪಶಕ್ತಿ ಇರಬೇಕು, ಓದಬೇಕು. ಎಂಥದ್ದು ಇಲ್ಲ ಇಲ್ಲಿ. ಮತ್ತೆ ಪುಸ್ತಕ ಓದಿರಬೇಕು, ಎಂಥದ್ದು ಇಲ್ಲ. ಏನೋದಿದ್ದೀವಿ, ಏನೂ ಓದಬೇಕಾಗಿಲ್ಲ. ನೀವು ಆ ಗ್ರಂಥ ಓದ್ಬೇಕು, ಈ ಗ್ರಂಥ ಓದ್ಬೇಕು, ಎಂಥದ್ದು ಇಲ್ಲ. ಶಾಸ್ತ್ರ ಹೇಳ್ಕೊಟ್ಟಂಗೆ ನೋಡ್ಕೊಳಕ್ಕೆ ಬಂದರೆ ಇದಕ್ಕಿಂತ ಸುಲಭವಾಗಿರೋದು ಮತ್ತೊಂದಿಲ್ಲ. ಅದಕ್ಕೋಸ್ಕರ ನಮಗೆ ಇಲ್ಲಿ ಪೇಷನ್ಸಿಂದ, ತಾಳ್ಮೆಯಿಂದ ನನಗಿದು ಬೇಕು ಅನ್ನೋ ಆಸೆ ಇಟ್ಕೊಂಡು, ಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ. ಆನಂದ ಯಾರಿಗೆ ಬೇಡ? ಹಾಗೆ ಚಿಂತನೆ ಮಾಡ್ಕೊಳಕ್ಕೆ ಬಂದರೆ ಡೆಫಿನೆಟ್ ಆಗಿ ಸಹಾಯ ಆಗುತ್ತೆ. ವೇದಾಂತ ದರ್ಶನಲ್ಲಿ ಪರಮಾರ್ಥದ ವಿಚಾರವಿರುತ್ತದೆ. ಇದರ ಸಬ್ಜೆಕ್ಟ್ ಏನು? ಪರಮಾರ್ಥದ ವಿಚಾರ. ಇಲ್ಲಿ ಮತ್ತೆ ಪರಮಾರ್ಥದ ವಿಚಾರ ಅಂದಿದ ತಕ್ಷಣ ಅದು ಏನೋ ಎಂಥದ್ದು ಅಲ್ಲ. ಯಾರಿಗೆ ಬೇಡ ಆನಂದ? ಆನಂದವೇ ಇಲ್ಲಿ ವಿಚಾರ ಅಂದರೆ ಆನಂದವೇ. ನೀವು ಪರಮಾರ್ಥ ಅಂತ ಕರೀರಿ, ಇರುವಂತ ಕರೀರಿ, ಬ್ರಹ್ಮ ಅಂತ ಕರೀರಿ, ಆತ್ಮ ಅಂತ ಕರೀರಿ, ಜೀಸಸ್ ಅಂತ ಕರೀರಿ, ಅಲ್ಲ ಬುದ್ಧ, ನೀವು ಏನು ಬೇಕಾದರೂ ಕರೀರಿ. ನಾನು ಕರೆಯೋದು ಇದನ್ನ ಆನಂದ, ಹ್ಯಾಪಿನೆಸ್. ಯಾರಿಗೆ ಬೇಡ? ಇದೇ ಸಬ್ಜೆಕ್ಟ್. ಯಾರಿಗೆ ಬೇಡ ಹೇಳಿ ನೋಡೋಣ. ಒಬ್ರು ಎದೆ ತೊಟ್ಕೊಂಡು ನನಗೆ ಆನಂದ ಬೇಡ ಸರ್ ಅಂತ ಹೇಳಿ. ಅದರಿಂದ ಅದೇ ಸಬ್ಜೆಕ್ಟ್. ಅದು ಯಾರಿಗೆ ಬೇಡ? ಅದಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತೀವಿ. ಇಡೀ ವಿಶ್ವಕ್ಕೆ ಮತ್ತೆ ಅದು ಆನಂದ ಅಂತಂದ್ರೆ ಪರಮಾತ್ಮ, ದೇವರು, ನೀವೇನು ಬೇಕಾದರೂ ಕರ್ಕೊಳ್ಳಿ. ಹೇಗೆ ನೀರನ್ನ ತಣ್ಣಿ, ಪಾನಿ, ವಾಟ್ರು, ನೀళ్ళు ಕರಿತೀವೋ, ಒಬ್ಬೊಬ್ರು ಒಂದೊಂದು ಕರ್ಕೊಂತಾರೆ. ಹೆಸರಲ್ಲ ನಮಗೆ ಬೇಕಾಗಿರೋದು, ವಸ್ತು ಏನದು? ಆನಂದ. ಆ ಆನಂದ ಇಡೀ ವಿಶ್ವಕ್ಕೆ ಆತ್ಮನಾಗಿದೆ. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ. ಅಂದರೆ ನಾವು ಅವಸ್ಥೆ ತಗೊಂಡಿದ್ದೀವಿ, ಗೊತ್ತಾಗಿದೆ. ಅವಸ್ಥೆಯ ಒಳಗಡೆ ಯಾರ್ಯಾರಿದ್ದಾರೋ ಎಲ್ರಿಗೂ ಅದೇ ತತ್ವ, ಅಂದರೆ ಅದೇ ಆನಂದ ಸ್ವರೂಪ. ನಮ್ಮ ನಿಜವಾದ ಸ್ವರೂಪ ಆನಂದ ಸ್ವರೂಪ. ಅದು ನಮ್ಗೆಲ್ರಿಗೂ ಬೇಕು ಅಂತಾನೆ ಅನ್ಸುತ್ತೆ. ಹೀಗಿರೋದ್ರಿಂದ ಯಾರ್ಯಾರಿಗೆ ತಮ್ಮ ಆನಂದ ಬೇಕು, ಆತ್ಮನನ್ನು ತಿಳ್ಕೋಬೇಕು ಅಂತ ನಿಜವಾದ ತಿಳ್ಕೋಬೇಕು ಅಂತಿರುತ್ತೋ ಅವರೆಲ್ಲರೂ ಅಧಿಕಾರಿಗಳೇ. ತಮ್ಮ ನಿಜವಾದ ಆನಂದವನ್ನು ಪಡ್ಕೋಬೇಕು ಎಂಬ ತವಕವಿರುತ್ತೋ
ಇಲ್ಲಿ ಆತ್ಮ ಅಂತ ಕರೀತಾರೆ, ತತ್ವ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ, ಬ್ರಹ್ಮ, ನೀವೇನಾದರೂ ಕರ್ಕೊಳ್ಳಿ. ಆನಂದ, ಸುಖ, ನೆಮ್ಮದಿ, ತೃಪ್ತಿ, ಅದಕ್ಕೆ ಬೇಕು ಅಂತ ಅನ್ನೋರೆಲ್ಲ ಅಧಿಕಾರಿಗಳೇ. ಯಾರ್ಯಾರು ಈ ಆನಂದ ಮಾಡೋದಕ್ಕೆ ಇಷ್ಟಪಡ್ತಾರೋ, ಯಾರ್ಯಾರಿಗೆ ವಿಚಾರ ಮಾಡೋದಕ್ಕೆ ಬೇಕಾದ ಯೋಗ್ಯತೆ ಇರುವುದೋ ಅವರೆಲ್ಲರೂ ಇಲ್ಲಿ. ಮತ್ತೆ ಯೋಗ್ಯತೆ ಎಂದಿದ ತಕ್ಷಣ ತುಂಬ ದೊಡ್ಡದೇನು ತಿಳ್ಕೋಬೇಕಾಗಿಲ್ಲ. ಏನು ಹಣ ಇರಬೇಕಾ, ಆಸ್ತಿ ಇರಬೇಕಾ, ಹೆಸರು ಇರಬೇಕಾ, ಬಿರುದಿರ್ಬೇಕಾ ಅಂಥವು ಯಾವುದೂ ಬೇಕಾಗಿಲ್ಲ. ಎಲ್ರಿಗೂ ಇರುತ್ತೆ ಈ ಯೋಗ್ಯತೆ, ಏನೂ ಕಷ್ಟ ಇಲ್ಲ, ಸುಲಭವಾಗಿದೆ. ಅದಕ್ಕೋಸ್ಕರ ಆದರೆ ವೇದಾಂತ ವಿಚಾರಕ್ಕೆ ಬೇಕಾಗಿರುವ ವಿಶೇಷ ಯೋಗ್ಯತೆ ಏನು ಅಂತ ಅನ್ನೋದು ಇವಾಗ ನಾವು ತಿಳ್ಕೋಬೇಕಾಗಿದೆ. ಅದನ್ನು ಹೇಳ್ತಾ ಇದ್ದಾರೆ. ವೇದಾಂತ ದರ್ಶನಕ್ಕೆ ಉಪನಿಷತ್ತುಗಳೇ ಮೂಲವಾಗಿರೋದ್ರಿಂದ, ಉಪನಿಷತ್ತುಗಳು ಶ್ರುತಿಯಾಗಿರುವುದರಿಂದಲೂ, ಶ್ರುತಿಗೆ ಅಧಿಕಾರವಿಲ್ಲದ, ಅಂದರೆ ಈ ನಮ್ಗೆ ಇದನ್ನು ಯಾರಪ್ಪ ತಿಳಿಸ್ಕೊಡ್ತಾರೆ? ಯಾವುದೋ ಒಂದು ಶಾಸ್ತ್ರ, ಅದನ್ನು ಉಪನಿಷತ್ತು ಅಂತ ಕರೀತಾರೆ ಅಷ್ಟೇ, ಇನ್ನೇನಿಲ್ಲ. ಆದರೆ ವೇದಗಳು ಮತ್ತು ಇವು ಕೆಲವ್ರಿಗೆ ಮಾತ್ರ ಅಧಿಕಾರ. ಬ್ರಾಹ್ಮಣರಿಗೆ, ವೈಶ್ಯರಿಗೆ, ಆಮೇಲೆ ಕ್ಷತ್ರಿಯರಿಗೆ, 3 ಜನಕ್ಕೆ. ಶೂದ್ರರಿಗಿಲ್ಲ, ಹೆಂಗಸರಿಗಿಲ್ಲ, ಮತ್ತು ವಿದೇಶಿಯರಿಗಿಲ್ಲ. ವಿದೇಶಿಯರಿಗಿಲ್ಲ ಅಲ್ವಾ, ಗೊತ್ತು ನಮಗೆ. ಮತ್ತೆ ಹೆಂಗಸರಿಗಿಲ್ಲ. ಯಾವುದನ್ನ? ವೇದಾಧ್ಯಯನ ಮಾಡೋದಿಕ್ಕೆ ಬೇಡ. ವೇದಾಧ್ಯಯನ ಮಾಡ್ಕೊಂಡು ನಾವೇನು ಮಾಡ್ಕೋಬೇಕು? ಕರ್ಮಕಾಂಡ, ಉಪಾಸನ ಕಾಂಡ ಬೇಡ ನಮಗೆ. ಅಲ್ಲ, ಉಪಾಸನೆಗೆ ಏನು ತೊಂದರೆ ಇಲ್ಲ ಬಿಡಿ, ಕರ್ಮಕಾಂಡಕ್ಕೆ ಹೇಳ್ತಾ ಇರೋದವರು. ಅದು ನಮ್ಮ ಇದರಲ್ಲಿ ವೇದಕ್ಕೆ ಯೋಗ್ಯತೆ ಇರಬೇಕು, ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳ್ತಾರೆ. ಏನು ಕ್ವಾಲಿಫಿಕೇಶನ್ನು? ಬ್ರಾಹ್ಮಣರು ಅಂದ್ರೆ ನಾವು ನೋಡಿದ್ವಿ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರೋರಲ್ಲ, ಆದರೂ ಬ್ರಾಹ್ಮಣರು ಇವರು ಅಂತ ಹೇಳಿದ್ರು. ಹೋಗಿ ಅವನ್ನೆಲ್ಲ ಬಿಟ್ಟಬೇಡ. ಇನ್ನು ಸ್ತ್ರೀಯರು, ಶೂದ್ರರು, ವಿದೇಶಿಯರು, ಮತ್ತು ಇದ್ರ ಜೊತೆನಲ್ಲಿ ನಾವು ಇವ್ರನ್ನೂ ಸೇರಿಸ್ಕೋಬೋದು. ಅಂಗವಿಕಲರು, ಕುಂಟ್ರು, ಕುರುಡರು, ಮೂಗರು, ಮಾತಾಡೋಕೆ ಬರದೇ ಇರೋರು, ಕಿವಿ ಕೇಳದೇ ಇರೋರು, ಕಣ್ಣು ಕಾಣದೇ ಇರೋರು, 2 ಕೈಗಳು 2 ಕಾಲುಗಳು ಇಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಅಧಿಕಾರ ಇಲ್ಲ. ಅದು ಬೆಳಿಗ್ಗೆನೂ ನೋಡಿದ್ವಿ. ಬೇಡ, ಅದು ಯಾರಿಗೆ ಬೇಕು? ನಮ್ಮ ಕರ್ಮಕಾಂಡದ್ದು ಯಾರಿಗೆ ಅರ್ಥ ಆಗುತ್ತೆ ಇವಾಗ? ಕರ್ಮಕಾಂಡದ್ದು ಅದು ಅಗ್ನಿ ಕಾರ್ಯಗಳು ಇವೆಲ್ಲ ಹೇಳ್ತಾರೆ, ಬಿಟ್ಟರೆ ಆಯ್ತು ಅದು. ಹಾಗಾದರೆ ಈ ನಿಮ್ಮ ಮೋಕ್ಷಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರಿಂದ? ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ, ಈವನ್ ಪ್ರಾಣಿಗಳಿಗೆ ಅಧಿಕಾರ ಇದೆ ಅಂತ ಹೇಳಿ ಗಜೇಂದ್ರ ಮೋಕ್ಷ, ಆಂಜನೇಯ ಮತ್ತೆ ಗರುಡ, ಇವರಿಗೆಲ್ಲ ಮೋಕ್ಷ ಆಯ್ತು ಅಂತಾರೆ, ಏನಾದ್ರೂ ಇರಲಿ. ಮತ್ತೆ ಮನುಷ್ಯರಿಗಂತೂ ಅಧಿಕಾರ ಇದ್ದೇ ಇದೆ, ಅಷ್ಟು ಸಾಕು. ಯಾರ್ಯಾರಿಗೆ ಆನಂದ ಬೇಕು ಅಂತಿರುತ್ತೋ ಇದ್ದೇ ಇರುತ್ತೆ ಹಾಗೆ. ಸೊ ಈ ವಿಚಾರಕ್ಕೆ ತಕ್ಕವರ ಅಲ್ಲವೆಂದು ಕೆಲವರು ಹೇಳುವುದುಂಟು. ಕೆಲವರು ಹೇಳ್ತಾರೆ, ಯಾರು? ಸ್ತ್ರೀಯರು, ಶೂದ್ರರು, ವಿದೇಶಿಯರು, ಇವರೆಲ್ಲ. ಆದರೆ ನನಗದು ಸರಿ ಅಂತ ಅನ್ಸಲ್ಲ ಅಂತ ಸ್ವಾಮಿಗಳು ಹೇಳ್ತಾರೆ. ಯಾಕೆ? ಪ್ರತಿಯೊಬ್ಬರಿಗೂ ನಮ್ಮ ಆತ್ಮನೇ, ನಮ್ಮ ಆನಂದವೇ ನಮ್ಮ ಸ್ವರೂಪವಾಗಿರೋದು. ಆ ಆನಂದ ಬೇಕು ಅಂತ ಹೇಳೋದಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಆ ಅಧಿಕಾರನ ಯಾರು ಕಿತ್ಕೊಳ್ಳೋಕ್ಕಾಗತ್ತೆ? ನಿಮ್ಗೆ ಆನಂದ ಬೇಡ ಅಂತ ಏನಾದರೂ ಯಾರಾದರೂ ಹೇಳೋಕ್ಕಾಗತ್ತೆ? ಹಂಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ತಮಗೆ ಅಧಿಕಾರವಿಲ್ಲಂಬ ಮಾತಿಗೆ ಅರ್ಥನೇ ಇರೋದಿಲ್ಲ. ಶಾಸ್ತ್ರದಲ್ಲಿ ವಿಹಿತವಾಗಿರುವ ವರ್ಣಾಶ್ರಮ ವಿಭಾಗದ ದೃಷ್ಟಿಯಿಂದ ನೋಡಿದಾಗಲೂ ವೇದಾಧ್ಯಯನಕ್ಕೆ ದ್ವಿಜರು ಮಾತ್ರ ಅಧಿಕಾರಿಗಳಾಗಿರುತ್ತಾರಾದರೂ ವೇದದಲ್ಲಿ ಹೇಳಿರುವ ಕರ್ಮಗಳನ್ನು ತಮ್ಮ ಯೋಗ್ಯತೆ ಅನುಸಾರವಾಗಿ ಮಾಡುವುದಕ್ಕೆ ಎಲ್ಲರಿಗೂ ಅಧಿಕಾರ ಇರುತ್ತೆ. ಈಗ ವೇದಗಳಲ್ಲಿ ಅಶ್ವಮೇಧ ಯಾಗ ಯಾರಪ್ಪ ಮಾಡ್ತಾರೆ? ಮತ್ತೆ ಈ ಥರದ ಕೆಲವು ಇರುತ್ತೆ, ಅಂಥವು ಇಂಥವು ಕಷ್ಟ ಹೇಳ್ಕೊಡೋರಿಲ್ಲ, ಮಾಡೋರಿಲ್ಲ. ಅದನ್ನು ಬಿಟ್ಬಿಡಿ. ಶ್ರುತಿ. ಇನ್ನು ಸ್ಮೃತಿಯಲ್ಲಿ ಹೇಳುವಂಥದ್ದು ಬೇಕಾದಷ್ಟಿದೆ. ಯಜ್ಞ, ದಾನ, ತಪಸ್ಸು ಮಾಡ್ಬೋದು ನಾವು. ಪುರಾಣಗಳಲ್ಲಿ ಹೇಳುವಂಥದ್ದು ಯಾತ್ರೆ, ಗಂಗಾ ಸ್ನಾನ, ಉಪವಾಸ, ದಾನ, ಧರ್ಮ, ಜಪ, ತಪ, ವ್ರತ, ನಿಯಮ, ಉಪವಾಸಗಳು ಎಲ್ಲ ಇವೆಲ್ಲ ಮಾಡ್ಬೋದಲ್ಲ. ಇವು ಕ್ರಿಯೆ ತಾನೆ.
ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ವಿಮರ್ಶೆಗೆ ತಗೊಂಡ್ಕೊಂಡಿರೋದು ಈ ವೇದ ಧ್ಯಾನ ಅಲ್ಲ. ವೇದಾಂತದಲ್ಲಿ ಹೇಳಿರುವ ಅಧ್ಯಾತ್ಮ ವಿಚಾರ, ಇದು ಎಲ್ರಿಗೂ ಅಧಿಕಾರ ಇದೆ. ಯಾರಿಗ ಆನಂದ ಬೇಕು ಅಂತಿರುತ್ತೋ ಅದನ್ನೇ ಮೋಕ್ಷ ಅಂತ ಕರೀತಾರೆ. ಇರಲಿ, ನಾನು ವರ್ಡ್ ಗಿರ್ಡ್ ಏನು ಉಪಯೋಗಿಸ್ತಾ ಇಲ್ಲ ಇಲ್ಲಿ. ಸರಿಯಾದ ಯೋಗ್ಯತೆ ಉಳ್ಳವ್ರು ಯಾರು ಬೇಕಾದರೂ ಆಗಲಿ, ಈ ವಿಚಾರದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಕ್ಕೆ ಶಾಸ್ತ್ರಕ್ಕೂ ಅಧಿಕಾರ ಇಲ್ಲ. ಹೇಳಿದ್ರೆ ಅದು ತರ್ಕಕ್ಕೂ ಹೊಂದಲ್ಲ, ಅನುಭವಕ್ಕೂ ಹೊಂದಲ್ಲ. ನಮ್ಮೆಲ್ರಿಗೂ ಆತ್ಮನೇ ಸ್ವರೂಪ ಆಗಿದೆ ಅಂತ ನಿಮ್ಮ ಶಾಸ್ತ್ರನೇ ಹೇಳುತ್ತೆ. ಮತ್ತು ನನ್ನ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಅಂದರೆ ನಾನು ಆನಂದ ಪಡ್ಕೊಳ್ಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ? ಎಲ್ರಿಗೂ ಅಧಿಕಾರ ಇದೆ. ಹಂಗೆ ಅಧಿಕಾರ ಇಲ್ಲ ಅಂತ ಹೇಳಕ್ ಬರಲ್ಲ. ಇಲ್ಲಿ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿಕೊಂಡು ಅವುಗಳ ಮೂಲಕ ನೇರಾಗಿ ವಿಚಾರ ಮಾಡೋಬಲ್ಲ ಯೋಗ್ಯತೆ ಯಾರಿಗಿರುತ್ತೋ ಹಾಗೆ ಮಾಡ್ಬೋದು. ಇಲ್ಲಿ 3 ಥರ ಗ್ರೆಡೇಷನ್ಸ್ ಹೇಳ್ತಾರೆ. ನಮ್ಗೆ ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಉಪನಿಷತ್ತುಗಳನ್ನೇ ಅಧ್ಯಯನ ಮಾಡಿಕೊಂಡು ಅವುಗಳ ಮುಖಾಂತರ ತತ್ವದಲ್ಲೋ ಅಥವಾ ಆನಂದವನ್ನು ಪಡೆಯೋದಿಕ್ಕೆ ಈಗ ನಾವೆಲ್ಲ ಅದು ಮಾಡ್ತಾ ಇದ್ದೀವಿ ನೋಡಿ. ಮಾಂಡಿಕ್ಯ ಉಪನಿಷತ್ ಆಯಿತು, ಈಗ ಚಾಂದೋಗ್ಯ ಉಪನಿಷತ್ ನಡೀತಾ ಇದೆ. ಹೀಗೆ ಒಂದೊಂದು ಉಪನಿಷತ್ತುಗಳನ್ನ ಅಧ್ಯಯನ ಮಾಡ್ಬೋದು, ಭಗವದ್ಗೀತೆ ಓದ್ಕೋಬೋದು. ಈಗಂತೂ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಬಂದಿದೆ. ಸಂಸ್ಕೃತ್ ಬರಲೇಬೇಕು ಅಂತೇನಿಲ್ಲ, ಕನ್ನಡ ಓದಕ್ಕೆ ಬಂದರೆ ಸಾಕು, ಕನ್ನಡದಲ್ಲಿದೆ. ನಿಮ್ಗೆ ಇಂಗ್ಲೀಷ್ನಲ್ಲಿದ್ದರೆ ಇಂಗ್ಲೀಷ್ನಲ್ಲೇ ಓದಿ, ನಿಮ್ಮ ಫ್ರೆಂಚ್ ಲ್ಯಾಂಗ್ವೇಜ್ನಲ್ಲಿದ್ದರೆ ಅದರಲ್ಲೇ ಓದಿ. ಅದಾಗಲಿಲ್ಲಪ್ಪ, ನಮಗೆ ಕಷ್ಟ. ಇನ್ನು ಪುರಾಣಗಳಲ್ಲಿ ಅವುಗಳ ಹೇಳಿರ್ತಾರಲ್ಲ, ಅವುಗಳನ್ನಾದರೂ ಮಾಡ್ಬೋದು. ಎಷ್ಟೊಂದು 18 ಪುರಾಣಗಳಿದೆ, ರಾಮಾಯಣ ಇದೆ, ಮಹಾಭಾರತ ಇದೆ. ಅವುಗಳನ್ನ ಶ್ರವಣ ಮಾಡಿ ಅದ್ರ ಮುಖಾಂತರ ಚಿಂತನೆ ಮಾಡಿ ಮುಕ್ತರಾಗ್ಬೋದು. ಇನ್ನು ಬೇರೆ ದೇಶದವರು ಬೇರೆ ದೇಶದ ಭಾಷೆಗಳಲ್ಲಿರುತ್ತೆ ಅಂತ ಇಟ್ಕೊಳ್ಳಿ. ಅದೇ ನಮ್ಮ ದೇಶದ ಎಲ್ಲ ವೇದಗಳು ಇವೆಲ್ಲ ಜರ್ಮನಿ ಲ್ಯಾಂಗ್ವೇಜ್ಗೇನೋ ಎಲ್ಲ ತರ್ಜುಮೆ ಆಗಿದೆ ಅಂತ ಭಗವತ್ಪಾದರು ಹೇಳ್ತಾ ಇರ್ತಾರೆ. ಅವರವನ್ನೆಲ್ಲ ತಗೊಂಡು ಹೋಗಿ ತರ್ಜುಮೆ ಮಾಡಿಕೊಂಡ್ರು ಅಂತ. ಮತ್ತು ಮುಸ್ಲಿಮ್ಸು ಕೂಡ ಅವರ ಪಾರ್ಸಿ ಭಾಷೆಗೋ ಅದಕ್ಕೆ ಅದಕ್ಕೋ ತರ್ಜುಮೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಹೀಗೆಲ್ಲ ಮಾಡ್ಕೊಂಡು ಏನು ಬೇಕಾದರೂ ಮಾಡಲಿ ಅವ್ರವ್ರ ಲ್ಯಾಂಗ್ವೇಜ್ನಲ್ಲಿ. ಯಾಕೆ ಇಂಗ್ಲೀಷ್ನವ್ರು ಇಂಗ್ಲೀಷ್ನಲ್ಲಿ ಇದ್ದರೆ ಮಾಡೋಕ್ಕಾಗಲ್ವಾ? ಸ್ವಾಮಿಗಳೇ ಇಂಗ್ಲೀಷ್ನಲ್ಲಿ ಎಷ್ಟು ಮಾಡಿದ್ದಾರೆ. ಸಂಸ್ಕೃತೇ ಬೇಕು ಅಂತ ಏನಿಲ್ಲ, ಕನ್ನಡನೇ ಬೇಕು ಅಂತ ಏನಿಲ್ಲ, ಇಂಗ್ಲೀಷು ತಮಿಳು ಯಾವ್ದು ಬೇಕಾದರೂ. ಅವ್ರು ಈ ಲ್ಯಾಂಗ್ವೇಜ್ ಅಂದರೆ ಏನು, ನಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮೀಡಿಯಾ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ತಾರೆ. ಇನ್ನು ಅಧ್ಯಾತ್ಮ ವಿಚಾರಕ್ಕೆ ಅನುಭವವೇ ಕಟ್ಟ ಕಡೆಯ ಮುಟ್ಟಬೇಕಾದ ಮಜಲಾಗಿರೋದ್ರಿಂದ ಅನುಭವಕ್ಕೆ ಹೊಂದ್ಗಡೆ ಆಗುವಂತೆ ವಿಚಾರ ಮಾಡೋ ಶಕ್ತಿ ಇದ್ದರೆ ಬೇಕಾದಷ್ಟಾಯ್ತಪ್ಪ. ಯಾಕೆಂತಂದರೆ ಇದನ್ನು ವಿಚಾರ ಮಾಡಬೇಕು ಅಂದ್ರೆ ಈ ಮತ್ತೇನೋ ಇಂಟೆಲಿಜೆಂಟ್ ಉಪಯೋಗಿಸ್ಬೇಕು, ಬುದ್ಧಿ ಉಪಯೋಗಿಸ್ಬೇಕು, ಇದು ಬುದ್ಧಿವಂತರಿಗಾಗೋದು ಅಲ್ಲವೇ ಅಲ್ಲ. ಹೇಳಬೇಕು ಅಂದರೆ ಬುದ್ಧಿವಂತರಿಗೆ ಇದು ಅರ್ಥನೂ ಆಗಲ್ಲ. ಅವ್ರಿಗೆ ಬುದ್ಧಿ ಇದೆ ಅನ್ನೋ ಈಗೋ ಇರುತ್ತೆ. ಹೇಳಬೇಕು ಅಂದ್ರೆ ಅಂಥವ್ರಿಗೆ ಇದು ಅರ್ಥನೂ ಆಗೋದಿಲ್ಲ, ಹೇಳಿದ್ರೆ ಅವ್ರಿಗೆ ಪೇಷನ್ಸು ಇರೋದಿಲ್ಲ. ಮತ್ತು ಯಾರಿಗಾಗುತ್ತೆ? ನಮ್ಮಂಥ ದಡ್ಡರಿಗೆ ಒಂಥರ ಒಳ್ಳೇದೇನೋ, ಅವ್ರಿಗೆ ನಾವು ಬುದ್ಧಿವಂತರು ಅನ್ನೋ ಒಂದು ಅಹಂಕಾರನೂ ಇರಲ್ವಲ್ಲ. ಅದಕ್ಕೋಸ್ಕರ ಒಟ್ಟಿನಲ್ಲಿ ಏನು ವಿಚಾರ ಮಾಡೋ ಶಕ್ತಿ, ಇಚ್ಛೆ, ಆಸೆ ಇರಬೇಕು. ಯಾವುದಕ್ಕೆ ಆಗಲಿ ಒಂದು ಆಸೆ ಇಲ್ಲದೆ ಇದ್ದರೆ ಯಾರು ಮಾಡ್ತಾರೆ? ಮತ್ತು ವಿಚಾರ ಮಾಡೋ ಶಕ್ತಿ, ಮತ್ತು ಅದೇ ಹೇಳಿದ್ದು ನಾನು, ಏನೋ ಇಂಟೆಲಿಜೆಂಟ್ ಇರಬೇಕು, ಬುದ್ಧಿ ಇರಬೇಕು, ಜ್ಞಾಪಶಕ್ತಿ ಇರಬೇಕು, ಎಂಥದ್ದು ಬೇಡ ಅಂತ ಹೇಳ್ತಾರೆ. ಸೊ ಎಂಥ ಪಾಮರರು ಕೂಡ ಚಿಂತನೆ ಮಾಡೋದಕ್ಕೆ ಆಗುತ್ತಿದ್ದು, ಅಷ್ಟು ಸುಲಭವಾಗಿದೆ ಅಂತ ಹೇಳ್ತಾರೆ. ಇನ್ನು ವೇದಾಂತ ಅಧಿಕಾರಿಗಳಲ್ಲಿ ಇದ್ದೇ ಇರಬೇಕಾದ ಸಾಧನ ಚತುಷ್ಟಯ ನೋಡಿ. ಮೊದಲೇ ಎತ್ಕೊಂತಾನೆ ಸಿಂಪಲ್ ಆಗಿ ಹೇಳ್ಬಿಟ್ರು. ಏನಿರಬೇಕು? ಇಚ್ಛೆ ಇರಬೇಕು, ಆಸೆ ಇರಬೇಕು, ನನಗದು ಬೇಕು ಅನ್ನೋದು ಇದ್ದೇ ಇದೆ. ಯಾರಿಗೆ ಬೇಡ ಆನಂದ? ನಾವು ಈ ಥರ ಹೇಳಿದ್ರೆ ನಮಗೆ ಕರೆಕ್ಟ್ ಅನಿಸುತ್ತೆ. ದೇವರು, ಮೋಕ್ಷ, ನಮ್ಮ ಸ್ವರ್ಗ ಅಂದರೆ ಯಾವನಿಗೆ ಬೇಕು ಹೋಗ್ರಿ ಅಂತೀವಿ ನಾವು. ಹುಟ್ಟಾಗ್ಲಿಂದ ಬದುಕಿರೋವರೆಗೂ ಈಗಲಾದರೂ ಆನಂದವಾಗಿ ಇರಬೇಕೋ ಬೇಡವೋ, ಮುಂದಕ್ಕಾದರೂ ಇರಬೇಕೋ ಬೇಡವೋ ಅಂತ ಕೇಳಿದ್ರೆ ಯಾರಾದರೂ ಬೇಡ ಅಂತ ಅನ್ಲಿ ನೋಡು. ನಾವೆಲ್ಲ ಬೇಕಾದಷ್ಟು ಇದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ, ಹ್ಯಾಪಿ ಅನಾಲಿಸಿಸ್. ಆದ್ದರಿಂದ ಇಲ್ಲಿ ನಮಗೆ ಬೇಕಾಗಿರೋದೇನು? ವಿಚಾರ ಶಕ್ತಿ ಇದ್ರೆ ಸಾಕು. ಅದು ಏನು ಹೇಳಿದ್ನಲ್ಲ, ಇಂಟೆಲಿಜೆಂಟ್ ಬುದ್ಧಿ ಏನು ಬೇಡ ಅಂತ.
ಈಗ ಶಾಸ್ತ್ರದ ಪ್ರಕಾರ ಏನು ಕ್ವಾಲಿಫಿಕೇಶನ್ ಇರಬೇಕು? ಈಗ ನಾವು ಡಾಕ್ಟರ್ ಕೋರ್ಸಿಗೆ ಸೇರಬೇಕಾದ್ರೆ PUC ಆಗಿರಬೇಕು, ಇಲ್ಲ ಡೊನೇಷನ್ ಆದರೂ ಕೊಟ್ಟು ಹೋಗಬೇಕು, ಹೈ ಮಾರ್ಕ್ಸ್ ಬಂದಿರಬೇಕು ಮೆರಿಟ್ ಸೀಟ್ನಲ್ಲಿ, ಇಲ್ಲ ದುಡ್ಡು ಕೊಟ್ಟು ಹೋಗಬೇಕು, ಎರಡಾದರೂ ಕ್ವಾಲಿಫಿಕೇಶನ್ ಇರಬೇಕಲ್ವ? ಹಾಗೆ ಈ ಒಂದು ಚಿಂತನೆ ಮಾಡಬೇಕಾದ್ರೆ ಏನು ಕ್ವಾಲಿಫಿಕೇಶನ್ ಇರಬೇಕು? ಶ್ರೀಮಂತರಾಗಿರಬೇಕು ಅಲ್ಲ, ಬ್ರಾಹ್ಮಣರಾಗಿರಬೇಕು ಅಲ್ಲ, ಕ್ಷತ್ರಿಯರಾಗಿರಬೇಕು ಅಲ್ಲ, ಎಂಥದ್ದು ಕೇಳಲ್ಲ. ಮತ್ತು ಏನು ಕೇಳ್ತಾರೆ? ಎಷ್ಟು ಚೆನ್ನಾಗಿದೆ ನೋಡಿ. ಈ ದರ್ಶನದಲ್ಲಿ ಹೇಳಿರುವ ವಿಷಯ ಬರಿಯ ಕುತೂಹಲದಿಂದ ಓದುವವರಿಗೆ ಅಧಿಕಾರಿಗಳಿಂದ ಕರೆಯೋಕ್ಕಾಗೋದಿಲ್ಲ. ಇದು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾರಿಗಿದು ಉಪಯೋಗ ಓದ್ಕೋಬಹುದು, ನಾವು ಅವಸ್ಥಾತ್ರ ವಿಚಾರದಿಂದ ತತ್ವವನ್ನು ತಿಳ್ಕೋಬಹುದು. ಕೆಲವರು ಕುತೂಹಲಕ್ಕೋಸ್ಕರ ಮಾಡ್ತಾರೆ, ತುಂಬ ಜನ ಇದಕ್ಕೆ ಸೇರೋರು. ಇನ್ನೊಂದೇನು ಗೊತ್ತಾ, ಇದು ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಇಂಥ ವಿಚಾರಗಳು ವಯಸ್ಸಾದ ಮೇಲೆ. ಮನೆಯಲ್ಲಿ ಮಕ್ಕಳು ನಮ್ಮನ್ನು ಕೇರ್ ಮಾಡಲ್ಲ, ಮನೇಲಿ ಕೆಲಸ ಇರಲ್ಲ, ಕೆಲಸ ಅಂದರೆ ಕೈನಲ್ಲಿ ಕೆಲಸ ಮಾಡೋಕೆ ಆಗೋಲ್ಲ, ನನಗೆ ಸಮಯ ಕಳಿಯಲ್ಲ, ಏನೋ ಹೇಳ್ತಾರೆ ಕೇಳೋಣ ಅಂತ ಹೋಗೋವರೆಗೆ ಇದು ಅಷ್ಟು ಉಪಯೋಗ ಆಗಲ್ಲ. ಇರಲಿ, ಸ್ಟಾರ್ಟಿಂಗ್ನಲ್ಲಿ ನೀವು ಆ ಥರ ಬಂದರೂ ನಿಜವಾಗ್ಲೂ ನೀವು ಅದನ್ನು ಕೇಳ್ತಾ ಕೇಳ್ತಾ ಆಸಕ್ತಿ ಅಂತೂ ಬರುತ್ತೆ, ನಿಜವಾಗ್ಲೂ ಆವಾಗ ಪ್ರಯತ್ನ ಮಾಡ್ತೀರಾ. ಬಟ್ ತುಂಬ ಜನ ಮಾಡೋದು ಇದು ಯಂಗ್ಸ್ಟರ್ಸ್ ಮಾಡ್ತಾರೆ ಅಂತಂದರೆ ಬೈತಾರೆ, ಏನೋ ಈ ಈ ಈ ಏಜ ನಿಂದು, ಈ ಏಜ್ ಅಲ್ಲ ಕಣೋ, ನೀನು ಹೋಗೋ ಮಜಾ ಮಾಡೋ ಅಂತಾರೆ. ಹೇಳಬೇಕು ಅಂದ್ರೆ ನಿಜವಾಗ್ಲೂ ಇದು ಯಂಗ್ಸ್ಟರ್ಸ್ಗೆ ಬೇಕಾಗಿರೋದು. ಹೆಂಗೆ ಹೇಳ್ತೀರಾ? ನಾನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿಮ್ಗೆ ಹೇಳಿದ್ದೇನೆ. ವೆಹಿಕಲ್ ಕಲಿಯುವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಲಿತೀವಿ, ಕಲ್ತ್ರೆ ಏನು, ನಾನು ಸೇಫು, ಬೇರೆಯವರು ಸೇಫ್, ಆಕ್ಸಿಡೆಂಟ್ಸ್ ಆಗಲ್ಲ, ಕೈ ಕಾಲು ಮುರ್ಕೊಡಲ್ಲ. ಈಗ ಹೇಳಿ, ಜೀವನದಲ್ಲಿ ನಮ್ದೆಲ್ಲ ಮುಗ್ದಿದೆ, ಯಾರ್ಯಾರಿಗೆ ಏನೇನು ತೊಂದರೆಗಳು ಕೊಡಬೇಕೋ ಕೊಟ್ಟು ನಾವು ತೊಂದರೆಗಳು ಅನುಭವಿಸಿ ಈಗ ಸ್ವಾಮಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಪ್ರಪಂಚದಲ್ಲಿ ನಾನು ಚೆನ್ನಾಗಿರ್ಬೇಕಾದ್ರೆ ಅಂತ ಕೇಳಿದ್ರೆ ಏನು ಹೇಳಬೇಕು? ನಮ್ಮದು ಲೇಟ್ ಹಂಗಾಗ್ಬಿಟ್ಟೈತೆ. ಮತ್ತು ಯಾರಿಗೆ ಬೇಕಿದು? ಯಂಗ್ಸ್ಟರ್ಸ್ಗೆ ಬೇಕು. ಈ ವಿಚಾರ ಕೇಳ್ತಾ ಇದ್ರೆ ಹೆಂಗ, ಸುಮ್ಮನೆ ಕೇಳಿ ಸಾಕು. ಅದೇನೋ ಇದು ಕೇಳೋದಕ್ಕೆ ರೆಡಿ ಇರಲ್ಲ. ಕೇಳಿ ನಿಮ್ಗೆ ಇಷ್ಟ ಆದರೆ ಅನುಭವ ಇಟ್ಕೊಳ್ಳಿ, ಇದ್ರೆ ಬಿಟ್ಬಿಟ್ರೆ ಆಯ್ತು. ನಾವು ಕೇಳೋದಕ್ಕೆ ರೆಡಿ ಇರಲ್ವೇ? ಈ ವಿಚಾರ ಒಬ್ಬರು ಕೇಳ್ತಾ ಇದ್ದವರು ಎಲ್ಲಿಗೆ ಬಂದ್ಬಿಡ್ತಾರೆ ಅಂತಂದ್ರೆ, ಡಾಕ್ಟ್ರೇ ನನಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ಸಲ್ಲ ನೋಡಿ. ಅದಕ್ಕೆ ಚಿಕ್ಕ ವಯಸ್ಸಿಗೆ ಬೇಕಿದು. ಮದುವೆ ಮಾಡ್ಕೊಳ್ಳೋದು ಈ ಸಂಸಾರದ್ದು ಪ್ರಾಣಿಗಳು ಮಾಡುತ್ತಪ್ಪ, ನನಗೂ ಅವಕ್ಕೇನು ವ್ಯತ್ಯಾಸ? ಸುಮ್ಮನೆ ಕೇಳಿದ್ರೆ ಸಾಕು ಈ ವಿಚಾರ, ಅಲ್ಲಿ ಬರಬೇಕಿದ್ ನಿಜವಾಗ್ಲು. ಮತ್ತು ತುಂಬ ಜನ ನನಗೇನು ಕೆಲಸ ಇಲ್ಲ, ಇವಾಗ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ, ಮನೆಯಲ್ಲಿ ಈ ಥರ ಆಗ್ಬಿಟ್ಟು ನಾನು ಕೇಳ್ತೀನಿ ಅಂತಂದರೆ ಅದು ಕ್ಯೂರಿಯಾಸಿಟಿ ಆಗುತ್ತೆ. ಬಟ್ ಲಾಭ ಆಗೋದಿಲ್ಲ ಅಂತ ನಾನು ಹೇಳೋದೇ ಇಲ್ಲ, ಡೆಫಿನೆಟ್ ಆಗುತ್ತೆ. ಇದರಲ್ಲಿ ನೀವು ಯಾವ ರೀತಿಯಾದರೂ ಮಾಡಿ, ಜಂಬಕ್ಕಾದರೂ ಮಾಡಿ, ಟೈಮ್ ಇದೆ ಅಂತ ಮಾಡಿ. ಮೊದಲು ಇದು ಹಂಗೆ ಇರ್ಬೋದು, ಬರ್ತಾ ಬರ್ತಾ ನಿಮಗೆ ಆಸಕ್ತಿ ಬರೋಕ್ಕೆ ಶುರುವಾಗುತ್ತೆ ಇದರಲ್ಲಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತತ್ವದಲ್ಲಿ ನಿಲ್ಲಕ್ಕೆ, ಮುಕ್ತರಾಗೋದಕ್ಕೆ ಅವ್ರಿಗಾಗೋದಿಲ್ಲ. ಯಾಕೆ? ಏನ್ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇರೋದವರು ಅಂತ ಅಂದ್ರೂ ಮುಂದಕ್ಕೆ ಹೆಲ್ಪ್ ಆಗುತ್ತೆ, ಡೆಫಿನೆಟ್ ಆಗುತ್ತೆ. ಇಲ್ಲಿ ಹೇಳಿರುವ ಪರಮಾರ್ಥ ಸ್ವರೂಪವನ್ನು ಅರಿತುಕೊಂಡೇ ತೀರಬೇಕೆನ್ನುವ ಪರಮ ಆದರವುಳ್ಳ ವಿಚಾರಕ್ಕೆ ಇದು ನಿಜವಾದ ಅಧಿಕಾರಿಗಳು. ನಾನು ತಿಳ್ಕೋಬೇಕಪ್ಪ, ನಾನು ತತ್ವದಲ್ಲಿ ನಿಂತ್ಕೋಬೇಕು, ನನಗೆ ಆನಂದ ಹೇಳ್ತಾ ಇದ್ದಾರೆ, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೋಬೇಕು, ಎಷ್ಟು ಜನ್ಮಗಳು ಅಂತ ಮಾಡಬೇಕು. ಸುಭಾಷಿತಗಾರರು ಹೇಳಿದ್ದಾರೆ, ನನಗೆ ಇಲ್ಲಿವರೆಗೂ ಎಷ್ಟು ಜನ್ಮಗಳಾಗಿದೆಯೋ ರಾಶಿ ಹಾಕಿದ್ರೆ ಮೂಳೆ ಹಿಮಾಲಯ ಪರ್ವತ ನಾಚುತ್ತೆ ಅಂತ. ಇನ್ನೂ ನಮಗೆ ಬುದ್ಧಿ ಬರಲಿಲ್ಲ ಅಂದರೆ ಮತ್ತೆ ಯಾರೇನು ಮಾಡೋಕ್ಕಾಗತ್ತೆ? ಶಾಸ್ತ್ರ ಸುಮ್ಮನೆ ಜ್ಞಾಪಕ ಮಾಡುತ್ತೆ ಅಷ್ಟೇ, ಬಲತ್ಕಾರ ಯಾರಿಗೂ ಮಾಡೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಮುಮುಕ್ಷುಗಳು ಅಂತಾರೆ. ಆ ಕ್ವಾಲಿಫಿಕೇಶನ್ ಇರಬೇಕು. ಮುಮುಕ್ಷು ಅಂತಂದರೆ ಏನು? ಅಜ್ಞಾನದ ಕಟ್ಟನ್ನು ಕಳ್ಚ್ಕೋಬೇಕು ಅನ್ನೋ ಬಯಸುವವರು. ನನಗೆ ಆನಂದವೇ ಬೇಕು. ನಮ್ಮ ಫಸ್ಟ್ ಆಫ್ ಆಲ್ ಅಜ್ಞಾನ ಆಗಿದೆ, ಬೇಡಿ ಹಾಕಿದೆ ಅಂತ ನಮ್ಗೆ ಗೊತ್ತಾಗದೇ ಇಲ್ವೇ? ಅದು ಬಂದಿರೋದು ಕಷ್ಟ. ಈಗ ನನಗೆ ಯಾರೋ ಕೈಗಳಿಗೆ ಬೇಡಿ ಹಾಕ್ಬಿಟ್ಟಿದ್ದಾರೆ ಅಂದರೆ ಬಿಡಿಸ್ಕೋಬೇಕು ಅಂತ ಗೊತ್ತಾಗತ್ತೆ.
ನಮ್ಗೆಲ್ಲಿ ಗೊತ್ತಾಗತ್ತೆ? ಅರೆ ಚೆನ್ನಾಗಿ ಇದ್ದೀನಲ್ಲ, 3 ಹೊತ್ತು ತಿನ್ಕೊಂಡು ಇದ್ದೀನಿ, ನನಗೇನು ಕಷ್ಟ ಆಗಿದೆ ಅಂತ ನಮ್ಮ ಚಿಂತನೆ. ಹಾಗಲ್ಲ. ಆದರೆ ಮತ್ತೆ ಹೋಗ್ಲಿ, ನನಗೆ ಇದರಲ್ಲಿ ಆಸಕ್ತಿ ಹೇಗೆ ಬರುತ್ತೆ? ಕೇಳೋದಕ್ಕೆ ಸಿದ್ಧರಾಗಬೇಕಪ್ಪ. ಅದು ಎಂಥದ್ದು ಕೇಳಬೇಕು? ಸರಿಯಾಗಿರೋದು ಕೇಳಬೇಕು. ಇಂಥದ್ದು ಇದು ಬಿಟ್ಟು ಏನೇನೋ ಕೇಳ್ತೀನಿ ಅಂದರೆ ಆಸಕ್ತಿ ಬರದೇ ಇರ್ಬೋದು. ಅದರಿಂದ ಇದನ್ನು ತಗೊಂಡು ಕೇಳಬೇಕು ಅಂತ ಹೇಳ್ತಾರೆ. ಈ ವೇದಾಂತಿಗಳು ಕರೀತಾರೆ, ನಮಗೆ ಈ ಲೋಕದಲ್ಲಿ ಆಗಿರುವ ಅನರ್ಥಗಳೆಲ್ಲ ಪರಮಾರ್ಥದ ಅಜ್ಞಾನವೇ ಕಾರಣ. ಏನದು ಅಜ್ಞಾನ? ನಮಗೆಲ್ಲ ಗೊತ್ತಿದೆ. ಇವಾಗ ನಾನು ತುಂಬ ಡೀಟೇಲ್ ಆಗಿ ಹೋಗೋದಿಲ್ಲ, ಎಲ್ರಿಗೂ ಗೊತ್ತಾಗಿದೆ. ಹಾವು ಹಗ್ಗ, ಅಲ್ಲಿರೋದು ಹಗ್ಗವೇ. ನಾನು ತಪ್ಪಾಗಿ ಹಾವು ಅಂತ ಮಾಡ್ಕೊಂಡಿದ್ದೀನಿ, ಬಂತು ರೋಗ ಭಯ ಅಷ್ಟೇ, ಅದು ಅಜ್ಞಾನ. ಅದೇ ರೀತಿ ನಾವು ಆನಂದ ಸ್ವರೂಪರು. ಎಲ್ಲಿ ಯಾರಾದರೂ ನಮ್ಮನಿಗೆ ನೀನು ಆನಂದ ಸ್ವರೂಪ ಅಂತ ಕರೀಲಿ, ಏನು ಹೇಳ್ತೀರಾ ಸ್ವಾಮಿ? ನಾನು ಡಿಕ್ಷನರಿ ತೆಗೆದ್ರೆ ದುಃಖವೇ ದುಃಖಾಲಯ ಹಂಗಿದೆ, ನೀವೇನು ಸ್ವಾಮಿ ನಾನು ಆನಂದ ಅಂತ ಕರಿತೀರಾ ಅಂತೀರಾ? ನಿಜ ಇರೋದು ಹಂಗೆ. ಇದನ್ನ ಅಜ್ಞಾನ, ರಾಂಗ್ ನಾಲೆಡ್ಜ್ ಅಂತಾರೆ. ಬದಲಾವಣೆ ಏನೂ ಆಗಬೇಕಾಗಿಲ್ಲ. ಆ ರಾಂಗ್ ನಾಲೆಡ್ಜ್ ಇಲ್ಲಿ ತಲೆಯಲ್ಲಿ ಇರೋದು ಹೊರಟೋಗ್ಬಿಟ್ರೆ ಆಯ್ತು. ಎಷ್ಟು ಸುಲಭನಪ್ಪ, ಅಷ್ಟೇ. ಅದರಿಂದ ಬದಲಾವಣೆ ಮಾಡ್ಕೋಬೇಕಾಗಿಲ್ಲ. ಹಗ್ಗ ಇದ್ದೇ ಇದೆ, ನನಗೆ ಗೊತ್ತಿಲ್ಲ, ನಾನು ಹಾವು ಅಂತ ಮಾಡ್ಕೊಂಡಿದ್ದೀನಿ, ತಪ್ಪು. ಅಷ್ಟೇನಪ್ಪ ಇರೋದು. ಈ ಒಂದು ನಮಗೆ ಬಂತು ಅಂದರೆ ನಮ್ಗೆ ಅದು ಫಸ್ಟ್ ಹಾವು ಭಯ ಅನ್ನೋದು ಬರಬೇಕಲ್ಲ. ಪ್ರಪಂಚ ಇಷ್ಟೇ, ಹುಟ್ಟಿದಾಗ್ಲಿಂದ ನೋಡ್ತಾ ಇದ್ದೀನಿ, ಇದರಲ್ಲಿ ದುಃಖ ಇದೆ, ದುಃಖವೇ ದುಃಖಾಲಯ. ಹಾಗಾದರೆ ಶಾಶ್ವತವಾಗಿರೋ ಒಂದು ಆನಂದ ಇಲ್ವ ಪ್ರಪಂಚದಲ್ಲಿ? ಇದೆ. ಎಲ್ಲಿದೆ? ಹೊರಗಡೆ ಇಲ್ಲ. ಮತ್ತು ನಾನು ಹೊರಗಡೆ ಹುಡುಕ್ತಾ ಇದ್ದೀನಿ, ನಮ್ಮಲ್ಲೇ ಇದೆ. ಅದು ನನಗೆ ಮನಸ್ಸಿಗೆ ತಾಟಿತು ಅಂದರೆ ಆವಾಗ ನನಗೆ ಆಸಕ್ತಿ ಬರುತ್ತೆ ನೋಡಿ. ಅಲ್ಲಿವರೆಗೂ ಬರೋದಿಲ್ಲ. ಅದನ್ನು ಜಿಜ್ಞಾಸೆ, ಮುಮುಕ್ಷತ್ವ, ನನಗೆ ಅದೇ ಬೇಕು ಅನ್ನೋ ಆಸೆ ಇರಬೇಕು. ಪರಮಾರ್ಥವೆಂದು ಒಂದು ಇದ್ದರೆ ಅದಕ್ಕಾಗಿ ಏನನ್ನು ಬೇಕಾದರೂ ತ್ಯಾಗ ಮಾಡುವೆನೆಂಬ ವೈರಾಗ್ಯ ಇರಬೇಕು. ಅಷ್ಟು ಬರಬೇಕಪ್ಪ. ಇದಕ್ಕೆ ಬಂದಿದ್ರೆ ಕ್ವಾಲಿಫಿಕೇಶನ್ ಅಂತಾರೆ. ಒಂದು ಮುಮುಕ್ಷತ್ವ ಒಂದಿದ್ರೆ ಸಾಲದು, ಆಸೆ ನನಗದು ಬೇಕು ಅಂತ. ಅದರ ಜೊತೆಗೆ ವೈರಾಗ್ಯ ಬೇಕು, ವಿರಕ್ತಿ ಬೇಕು. ಬೇರೆದ್ರಲ್ಲಿ ಇವೇನು ಕೇಳೋದಿಲ್ಲ. ಈಗ ನಾನು ಡಾಕ್ಟರ್ ಕೋರ್ಸ್ಗೆ ಹೋಗ್ತೀನಿ, ಡಾಕ್ಟರ್ ಆಗಬೇಕು ಅಂತಿರ್ತೀನಿ, ಸೈಂಟಿಸ್ಟ್ ಆಗಬೇಕು ಅಂತಿರ್ತೀನಿ. ನೀನು ಕೂಡಿ ಡ್ರಿಂಕ್ಸ್ ಮಾಡು, ಇಸ್ಪೆಟ್ಟಾಡು, ಕ್ಲಬ್ಗೆ ಹೋಗು, ನೀ ಏನು ಬೇಕಾದರೂ ಮಾಡು. ಅದರಲ್ಲಿ ಪ್ರೊಫೆಸರ್ಸೇ ಆಗ್ತಾರೆ. ನಮ್ಮ ಪ್ರೊಫೆಸರ್ ಒಬ್ಬರು ಇದ್ದರು, ಡಾಕ್ಟ್ರುಗಳು ವಾರ್ಡ್ನಲ್ಲಿ ಪೇಷಂಟ್ಗಳು ಇರ್ತಾಯಿದ್ರು, ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ ಪ್ರೊಫೆಸರು ಬೀಡಿ ಸೇದೋ ಅಭ್ಯಾಸ. ಪ್ರೊಫೆಸರ್ಗಳು ಒಂದು ಬೀಡಿ ಹಚ್ಕೊಳ್ಳೋದು, ಸೇದು. ಆ ಬೀಡಿ ಬೇಗ ಆಫ್ ಆಗಿಬಿಡ್ತಾ ಇರುತ್ತೆ. ಸಿಗರೇಟು ಅಲ್ಲ, ಇನ್ನು ಕೆಲವರಂತೂ ಸಿಗರೇಟ್ ಸೇದ್ಕೊಂಡೇ ಪಾಠ ಮಾಡ್ತಾ ಇದ್ರು ನಮಗೆ. ಎಲ್ಲಿ? ಇದರಲ್ಲಿ, ಎಲ್ಲಿ ವಾರ್ಡ್ಗಳಲ್ಲಿ. ಪಾಪ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ಒಳ್ಳೆ ಸರ್ಜನ್ಸ್ ಆಪರೇಷನ್ ಮಾಡ್ತಾ ಇದ್ರು, ಅದು ಎಷ್ಟು ಕ್ವಿಕ್ಕಾಗಿ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಇಲ್ಲಿ ವೈರಾಗ್ಯ ಬೇಕಾ? ಬೇಕಾಗಿಲ್ಲ. ಆ ಸಬ್ಜೆಕ್ಟ್ ಕಲಿಬೇಕಾದ್ರೆ ಹೆಂಗೆ ಬೇಕಾದ್ರೆ ಇರು, ಅವ್ರನ್ನ ಕೇಳಿ, ಏನು ಸರ್ ನೀವು ಹಿಂಗೆಲ್ಲ ಮಾಡ್ತೀರಾ ಅಂತ. ರೀ ನಿಮಗೂ ಅದಕ್ಕೂ ಸಂಬಂಧ ಇಲ್ಲರಿ, ಟ್ರೀಟ್ಮೆಂಟ್ ಕೊಡ್ತೀವಿ, ವಾಸಿ ಆಗುತ್ತೋ ಇಲ್ವೋ ನೋಡಿ ಅಂತಾರೆ, ಅಷ್ಟೇ. ಇದಕ್ಕೆ ವೈರಾಗ್ಯ ಕೇಳುತ್ತೆ. ಯಾಕೆ? ಈ ಆನಂದ ಸ್ವರೂಪ ಅಥವಾ ಪರಮಾತ್ಮ ತುಂಬ ಸೂಕ್ಷ್ಮವಾಗಿದೆ. ಇದು ಹಂಗೆ ತಿಳ್ಕೊಳಕ್ಕೆ ಬರೋಲ್ಲ, ಶುದ್ಧವಾಗಬೇಕು. ಅದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರೋದ್ರಿಂದ ನನ್ನ ಮನಸ್ಸನ್ನು ನಾನು ಶುದ್ಧಿ ಮಾಡಿಕೊಂಡ್ರೆ ಮಾತ್ರ ಆ ಹಿಂತಡಿಕೆ ಇರೋ ತತ್ವ ನನಗೆ ಗೊತ್ತಾಗತ್ತೆ. ಆದ್ದರಿಂದ ಇದೊಂದೇ ಅಲ್ಲ, ಒಂದು ಸಾರಿ ದಾವಣಗೆರೆಯಲ್ಲಿ ಕವಿಗಳೆಲ್ಲ ಸೇರಿದ್ರು, ಕವಿಗೋಷ್ಠಿ ಅಂತ ಆಯಿತು. ಅಲ್ಲಿ ಲಂಕೇಶ್ ಅವರು ಎಲ್ಲರೂ ಬಂದಿದ್ದರು, ಎಲ್ಲ ಜನ, ತುಂಬ ಜನ ಸೇರಿದ್ದಾರೆ. ನಮ್ಮ ಒಪಿನಿಯನ್ ಏನಿರುತ್ತೆ ಅಂದರೆ, ಕವಿಗಳು ತುಂಬ ಒಳ್ಳೆಯವರಾಗಿರ್ತಾರೆ. ಯಾಕೆಂದರೆ ಅವ್ರ ಪುಸ್ತಕ ಬರೆಯೋದು ಏನೋ ಒಂದು ನಮಗೆ ಒಪಿನಿಯನ್ ನೋಡಿರಲ್ಲ. ಅಲ್ಲಿ ಬಂದವರೆಲ್ಲ ಸಿಗರೇಟ್ ಸೇದ್ಕೊಂಡು ಹೆಂಗೆ ಕೂತ್ಕೊತಾ ಇದ್ರು. ಯಾರೋ ಕೇಳಿದ್ರು, ಏನು ಸರ್ ನೀವು ಸಿಗರೇಟ್ ಕೇಳ್ತೀರಾ ಅಂತ. ನೀ ಅವನು ಕೇಳೋಕ್ಕೆ, ನಾನು ಸಿಗರೇಟ್ ಸೇರ್ತೀನಿ, ಏನೋ ಸೇರ್ತೀನಿ ಅಂತ ಇದ್ದರು ಅವರು. ಅದಕ್ಕೆ ಸಂಬಂಧ ಇಲ್ಲ. ನೀವು ವೇದಾಂತದಲ್ಲಿ ಹಂಗೆ ಹೇಳಿ, ನಾನು ಸಿಗರೇಟ್ ಸೇದ್ಕೊಂಡು ನಾನು ಪ್ರವಚನ ಮಾಡ್ತೀನಿ ಅಂತಂತಂದರೆ ಆಗೋದಿಲ್ಲ. ಇರಲಿ,
ಹಾಗೆ ಇಲ್ಲಿ ವೈರಾಗ್ಯ ಬೇಕು. ವೈರಾಗ್ಯ ಅಂತಂದ್ರೆ ಏನು? ನನಗೆ ಈ ಲೋಕದಲ್ಲಿ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ವಿರಕ್ತಿ ಇರಬೇಕು. ಅಂದ್ರೆ ಬಿಟ್ಬಿಟ್ಟು ಸನ್ಯಾಸಿಗಳಾಗಿಂತಲ್ಲ. ಮತ್ತೇನು? ಅದರಲ್ಲಿ ತಾದ್ಯಾತ್ಮ ಇರಬಾರ್ದು, ಅಟ್ಯಾಚ್ಮೆಂಟ್ ಇರಬಾರ್ದು, ಅಭಿಮಾನ ಇರಬಾರ್ದು, ಮೋಹ ಇರಬಾರ್ದು. ನೀವು ಅಲ್ಲೇ ಇರಿ, ಏನೂ ಆಗೋದಿಲ್ಲ. ತಾವ್ರೆ ಎಲೆ ನೀರಿನಲ್ಲಿರುತ್ತೆ, ಒಂದು ತೊಟ್ಟು ಅದಕ್ಕೆ ಮೆತ್ಕೊಳಲ್ಲ. ತೆಂಗಿನ ಗಿಟಕು ಅದ್ರ ಒಳಗಡೆನೆ ಇರುತ್ತೆ, ಅದಕ್ಕೆ ಮೆತ್ಕೊಂಡಿರೋದಿಲ್ಲ. ಹಂಗಿರಕ್ಕೆ ಬರಲ್ವಾ ನಮ್ಗೆ ಅಂತ ಎಕ್ಸಾಂಪಲ್ ಪ್ರಪಂಚದಲ್ಲಿ ಸಿಗುತ್ತೆ. ಅದನ್ನು ಹೇಳ್ತಾರೆ. ಹೋಗ್ಲಿ, ಈ ರೋಗದಲ್ಲಿ ವಿರಕ್ತಿ ಬಂತು, ನನಗೆ ಸ್ವರ್ಗ ಬೇಕು ಅಂತಿದ್ರೆ ಅಲ್ಲೂ ಬೇಡ ಅಂತಿರಬೇಕು. ಇದನ್ನ ವೈರಾಗ್ಯ ಅಂತ ಕರೀತಾರೆ. ಸೊ ನೋಡಿ, ಹಿಂದೆಯಿಂದ ಬರ್ತಾ ಇದ್ದಾರೆ. ಒಂದು ಮುಮುಕ್ಷತ್ವ, ನನಗೆ ಅದೇ ಬೇಕು ಅನ್ನೋ ಆಸೆ. ಎರಡನೇದು ವೈರಾಗ್ಯ. ಎಲ್ಲಿ ವೈರಾಗ್ಯ? ಇಲ್ಲಿ ಮತ್ತೆ ಬ್ರಹ್ಮಲೋಕ ಏನಾದರೂ ಆಗಲಿ ಅದು ಬೇಡ ಅನ್ನೋ ಒಂದ್ರ ಬಗ್ಗೆ ನಮಗೆ ವಿರಕ್ತಿ ಇರಬೇಕು. ಮೂರನೇದು ಈ ಕ್ವಾಲಿಫಿಕೇಶನ್ ಇರಬೇಕು. ಹೇಳ್ತಾರೆ ಮೂರನೇದರಲ್ಲಿ ಷಟ್ ಸಂಪತ್ತಿ. ಷಟ್ ಅಂದ್ರೆ ಷಟ್ ಸಂಪತ್ತಿ. ಏನದು? ಶಮ. ಶಮ ಅಂತಂದ್ರೆ ಮನಸ್ಸು ನಾನು ಹೇಳ್ದಂಗೆ ಕೇಳಬೇಕು. ಇವತ್ತು ಟಿವಿ ನೋಡಬಾರ್ದು ಅಂದ್ರೆ ನೋಡಬಾರ್ದು, ನನ್ನ ಕಂಟ್ರೋಲ್ನಲ್ಲಿ ಇರಬೇಕು. ಇವಾಗ ಅದಕ್ಕೆ ಭಗವದ್ಗೀತೆ ಎಲ್ಲ ಸಾಧನೆಗಳು ಮಾಡ್ತಾ ಇರೋದು. ಸುಮ್ಮನೆ ಇವನು ಎಷ್ಟು ಜನ್ಮಗಳು ಕೇಳಿ ಪುಸ್ತಕಗಳು ಬರೀರಿ, ಪ್ರವಚನ ಮಾಡಿ, ಏನು ಹೆಲ್ಪ್ ಆಗೋದಿಲ್ಲ. ಏನೋ ಸ್ವಲ್ಪ ಥಿಯರಿ ಅರ್ಥ ಆಗ್ಬೋದು, ಪಾಠ ಮಾಡೋಕ್ಕಾಗ್ಬೋದು, ಹೊಟ್ಟೆ ಪಾಡ್ಗಾಗ್ಬೋದು, ಅಷ್ಟೇ ಹೊರ್ತು ಇವು ಗುಣಗಳು ಇಲ್ಲದೆ ಇದ್ದರೆ ಆಗೋದಿಲ್ಲ. ಮತ್ತು ಹೆದರ್ಕೋಬೇಕಾಗಿಲ್ಲ. ಅಯ್ಯೋ ನನಗೆ ಇವಿಲ್ವೇ ಅಂತ ಸುಮ್ಮನೆ ಬಂದು ಕೇಳ್ತಾ ಇರಿ, ಇಲ್ಲದೆ ಇದ್ದರೂ ಪರವಾಗಿಲ್ಲ. ಮೊದಲು ಇವೆಲ್ಲ ಇರಲೇಬೇಕು ಅಂತ ನಾವು ಹೇಳೋದೂ ಇಲ್ಲ. ಯಾರೋ ಒಬ್ಬರು ಮಹಾತ್ಮರಿಗೆ ಇರುತ್ತೆ ಇದೆ ಇಂಥ ಗುಣಗಳೆಲ್ಲ ಇರಲಿ. ಆದರೆ ನಾವು ಇವು ಕೇಳ್ತಾ ಕೇಳ್ತಾ ನಮ್ಗೆ ಆಸಕ್ತಿ ಬರುತ್ತೆ, ಕೇಳಬೇಕಿದನ್ನು. ಹಾಗೆ ಶಮ ಮನಸ್ಸಿನ ಕಂಟ್ರೋಲ್, ದಮ ಇಂದ್ರಿಯಗಳು ನಾನು ಹೇಳ್ದಂಗೆ ಕೇಳಬೇಕು. ಅದೇ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರಬಾರ್ದು, ಭಯ ಆಗಬಾರ್ದು, ಅದು ನನ್ನ ಕಂಟ್ರೋಲ್ನಲ್ಲಿ ಇರಬೇಕು. ಮತ್ತು ಇವತ್ತು ಅದು ತಿನ್ನಬೇಕು, ಆ ಹೋಟ್ಲಿಗೆ ಹೋಗ್ಬೇಕು, ಈ ಹೋಟ್ಲಿಗೆ ಹೋಗಬೇಕು, ನಾನು ಪಿಕ್ಚರ್ ನೋಡಬೇಕು, ಟಿ ವಿ ನೋಡಬೇಕು, ಕ್ಲಬ್ಗೆ ಹೋಗಬೇಕು, ಕಿಟಿ ಪಾರ್ಟಿಗೆ ಹೋಗ್ಬೇಕು, ಈ ಆಸೆಗಳು ಬಿಟ್ಬಿಡ್ಬೇಕು. ಮೊದಲು ಇರಲಿ. ಮೊದಲೇ ಎತ್ಕೊಂತಾನೆ ಏನೂ ಬಿಡಕ್ಕೆ ಹೋಗಬೇಡಿ. ನೀವು ಪ್ರಪಂಚದಲ್ಲಿ ಹೆಂಗಿರ್ತೀರೋ ಹಂಗೆ ಇರಿ. ಇವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆಮೇಲೆ ನೋಡಿ, ತಾನಾಗ ಅವು ಬಿಟ್ಟು ಹೋಗುತ್ತೆ. ಆಮೇಲೆ ಉಪರತಿ. ಉಪರತಿ ಅಂದ್ರೇನು? ಉಪರತಿ. ಉಪ ಅಂದರೆ ಸಮೀಪ, ರತಿ ಅಂತಂದರೆ ಅದರಲ್ಲೇ ಆಸಕ್ತನಾಗಿರೋದು. ಯಾವುದರಲ್ಲಿ? ದೇವರ ವಿಚಾರದಲ್ಲಿ, ಪ್ರವಚನ ಕೇಳೋದರಲ್ಲೋ, ಓದೋದರಲ್ಲೋ. ಮೋಕ್ಷ ಅಂತಂದರೆ ಏನು ಸಾಧನೆ ಮಾಡಿದ್ರೆ ನನಗಾಗುತ್ತೆ, ಇದನ್ನೇ ಮೆಲ್ಕು ಹಾಕೋದು, ಚಿಂತನೆ ಮಾಡೋದು, ಅದನ್ನೇ ಓದೋದು, ಅದನ್ನು ಕೇಳ್ತಾ ಇರೋದು ಗುರುಗಳ ಹತ್ರ, ದೊಡ್ಡವ್ರ ಹತ್ರ. ಇದು ಇಂಪಾರ್ಟೆಂಟ್. ಇದಕ್ಕೆ ಉಪರತಿ. ಉಪರತಿ ಅಂದರೆ ಇದು ಮಾಡಬೇಕು, ಆದರೆ ಅದಕ್ಕೆ ವಿರುದ್ಧವಾಗಿರೋದನ್ನು ಬಿಟ್ಬಿಡ್ಬೇಕು. ಮಿಕ್ಕ ಕೆಲಸಗಳಿಗೆ ಕೈ ಹಾಕಬಾರ್ದು ಅಂತ. ಅಂದರೆ ಈ ಕಡೆ ನಾನು ಟಿ ವಿನೂ ನೋಡ್ತೀನಿ, ಕ್ಲಬ್ಗೂ ಹೋಗ್ತೀನಿ, ಇಸ್ಪೆಟ್ಟು ಆಡ್ತೀನಿ, ಜೊತೆಗೆ ಇದನ್ನು ಇಟ್ಕೊತೀನಿ, ತಪ್ಪಿಲ್ಲ. ಬಟ್ ನೀವು ತತ್ವದಲ್ಲಿ ನಿಲ್ಲಕ್ಕಾಗಲ್ಲ. ಈ ಸಾಧನೆ ಅಂತಿದೆ ನೋಡಿ, ಇವಾಗ ನಾವು ಹೇಳ್ತಾ ಇರೋದು ಇದು ಕೊನೆ ಹಂತದ ಸಾಧನೆ. ಇದು ಬೇಕಾದಾಗ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಆಗೋದಿಲ್ಲ. ಏನೋ ನಾನು ದಿನಕ್ಕೆ 1-2 ಗಂಟೆ ಪುಸ್ತಕ ಓದ್ತೀನಿ, ನಾವು ಪೂಜೆ ಮಾಡ್ತೀವಲ್ಲ, ಹಂಗೆ ಮಾಡಿದ್ರೆ ಆಗೋದಿಲ್ಲ. ಪೂಜೆ ಎಷ್ಟೊತ್ತು ಮಾಡ್ತೀವಿ? 5-10 ನಿಮಿಷ ಮಾಡ್ತೀವಿ. ಇವಾಗ ಅದು ಮಾಡಲ್ಲ ಅಂತ ಇಟ್ಕೊಳ್ಳಿ, ಇರಲಿ. ಮಾಡಿದ್ರೆ ಇದನ್ನು 24 ಅವರ್ಸ್ ಮಾಡಬೇಕು. 24 ಅವರ್ಸು ಎದ್ದಾಗ ಬಿಟ್ಟು ಮಿಕ್ಕಿರೋವಾಗೆಲ್ಲ ಇದೇ ಮಾಡ್ತಾ ಇರಬೇಕು. ಕೊನೆ ಹಂತದ ಸಾಧನೆಗಳು ನಾನು ಹೇಳ್ತಾ ಇರೋದು. ಇದು ಬೇಕು ಅಂತನ್ನೋರಿಗೆ ಕ್ವಾಲಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಅಷ್ಟಿಲ್ಲ ಅಂತಂದರೆ ಯೋಚನೆ ಮಾಡಬೇಕಾಗಿಲ್ಲ, ಕಾಲಕ್ರಮೇಣ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಹೊರಗಡೆ ಬೇರೆ ವಿಚಾರಗಳಿರುತ್ತಲ್ಲ, ಬಿಟ್ಬಿಡ್ಬೇಕು ಅದನ್ನು. ಆ ವಿಚಾರವನ್ನು ತನ್ನ ಮುಖ್ಯ ವೃತ್ತಿಯಾಗಿ ಮಾಡಿಕೊಳ್ಳುವುದು. ಈ ವಿಚಾರವನ್ನು, ಆತ್ಮದ ವಿಚಾರವನ್ನೇ ಮುಖ್ಯ ವೃತ್ತಿ ಮಾಡ್ಕೋಬೇಕು. ಇವೆಲ್ಲ ಯಾವಾಗ ಸಾಧ್ಯ? ಇವೆಲ್ಲ ಅದು ಬೇಕು ಅಂತ ಅಂದ್ಕೊಂಡು ಮತ್ತೆ ಮೂರತ್ತು ಅದೇ ಚಿಂತನೆಯಲ್ಲಿ ಇರ್ತಾರಲ್ಲ, ರಮಣ ಮಹರ್ಷಿಗಳು,
ರಾಮಕೃಷ್ಣ ಪರಮಹಂಸರು, ಮತ್ತು ಕನ್ನಂಗಾಡ್ ರಾಮದಾಸರು, ಪುರಂದರದಾಸರು, ಅಂಥ ನವಕೋಟಿ ನಾರಾಯಣ ಎಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ. ಯಾಕೆ ಏನು ಬಿಟ್ರು ಅವರು? ಇವುಗಳನ್ನ ಬಿಟ್ಟು ಅದಕ್ಕೆ ಹೋದರು. ಹಂಗೆ ಬರಬೇಕಿದಕ್ಕೆ. ಉಪರತಿ ಅಂದರೆ ಅದಪ್ಪ. ತಿತಿಕ್ಷ ದ್ವಂದ್ವಗಳನ್ನ ಸಮಾನವಾಗಿ ನೋಡೋದು. ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಅವುಗಳನ್ನ ಈಕ್ವಲ್ ಆಗಿ ನೋಡಬೇಕು. ಈಗ ಉದಾಹರಣೆಗೆ ಇಲ್ಲಿ ಚಳಿಗಾಲ ಇದೆ. ಇವು ಆಗಮಪಾಯಿಗಳು, ಇವು ಮಾತ್ರ ಸ್ಪರ್ಶಗಳು ಅಂತ 2ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ಹೇಳ್ತೇನೆ. ಬರುತ್ತಿವೋ ಹೋಗುತ್ತೆ, ಅದಕ್ಕೆ ಬೈಬಾರ್ದು. ಸಮ್ಮರ್ ಬಂದರೆ ಸೂರ್ಯನ ಹಾಳ ಸೂರ್ಯ ಎಷ್ಟೊಂದು ಸುಡ್ತಾನೆ ಅಂತ. ಅವನ ದೇವರು, ಅವನಿರೋದ್ರಿಂದನೇ ನಾವು ಬದುಕಿರೋದು. ಚಳಿಗಾಲ ಬಂತು, ಸುಮ್ಮನೆ ಇರಬೇಕು ಇಲ್ವ ನಾವು? ಅಯ್ಯೋ ಸೂರ್ಯ ಇದ್ರೆ ಬಿಸಿಲಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀವಿ. ಇದನ್ನ ತಡ್ಕೊಳ್ಳೋ ನೇಚರ್ ಬರಬೇಕು ನಮಗೆ. ದ್ವಂದ್ವಗಳನ್ನ ಸಹಿಸ್ಕೊಳ್ಳೋದು ಪ್ರಾಣಿಗಳು ಸಹಿಸ್ಕೊಳ್ಳೋಂಗಲ್ಲ, ವಿವೇಕದಿಂದ ಸಹಿಸ್ಕೋಬೇಕು. ಅರ್ರೆ ಬರುತ್ತೆ ಹೋಗುತ್ತೆ, ನಾನು ಯಾಕೆ ಯೋಚನೆ ಮಾಡಬೇಕು? ನೋಡಿ, ಒಂದು ಕಾಲದಲ್ಲಿ ಇದು ಬೇಡ ಅನ್ನಿಸ್ತು, ಇನ್ನೊಂದು ಕಾಲದಲ್ಲಿ ಬೇಕು ಅನ್ನಿಸ್ತು, ಮತ್ತು ನಾನು ಯಾಕೆ ಇದಕ್ಕೆ ಯೋಚನೆ ಮಾಡಬೇಕು ಅಂತ ಚಿಂತನೆ ಮಾಡಬೇಕು. ಈ ವಿಚಾರಗಳು ಕೇಳ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ಇದು ತಿತಿಕ್ಷ. ಆ ಸುಖ ದುಃಖಗಳು ಬಂದಾಗ ಉಬ್ಬಿರಿಡುತ್ತ ಏರು ತೇರು ಏರು ತಗ್ಗು ಇವುಗಳನ್ನ ಸಹಿಸಿಕೊಂಡು ಪರಮಾರ್ಥ ವಿಚಾರದಲ್ಲಿಯೇ ಮುನ್ನಡಿಬೇಕು. ಮನಸ್ಸಿಗೆ ಬೇಕಾದಷ್ಟು ಕೆಲವು ಸಾರಿ ತೊಂದರೆಗಳು ಬರುತ್ತೆ, ಅವಮಾನಗಳಾಗುತ್ತೆ, ಸಹಿಸ್ಕೊಂಡು ಹೋಗಬೇಕು. ಅದೇ ಇರೋದು, ಸಹಿಸ್ಕೊಂಡು ಹೋಗೋದು, ತಾಳ್ಮೆ, ಪೇಷನ್ಸ್ ಇದು. ಮತ್ತೆ ಶ್ರದ್ಧೆ. ಯಾವುದ್ರಲ್ಲಿ ಶ್ರದ್ಧೆ? ಈಗ ಪುಸ್ತಕ ನಾವು ಓದ್ತಾ ಇದ್ವಿ, ಇದರಲ್ಲೊಂದು ಶ್ರದ್ಧೆ ಇರಬೇಕು. ಗುರು ಹಿರಿಯರಲ್ಲಿ, ದೇವರಲ್ಲಿ ಒಂದು ಶ್ರದ್ಧೆ, ನಂಬಿಕೆ, ಭಕ್ತಿ ಇರಬೇಕು. ನನ್ನಲ್ಲೂ ಒಂದು ಶ್ರದ್ಧೆ ಇರಬೇಕು. ನನಗೆ ಬೇಕು, ಡೆಫಿನೆಟ್ಟಾಗಿ ನಾನು ಏನಾದರೂ ಮಾಡಲಿ, ನಾನು ಇದನ್ನು ಪಡ್ತೀನಿ ಅನ್ನೋ ಒಂದು ಶ್ರದ್ಧೆ ಇರಬೇಕು ನಮಗೆ. ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅದು ಬಂದಿರೋದೇ ಅದು, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಶ್ರದ್ಧೆ ತುಂಬ ಮುಖ್ಯ. ಯಾವುದಕ್ಕಾದರೂ ಆಗಲಿ ಶ್ರದ್ಧೆ ಇರಬೇಕಲ್ವ? ಅದು ಇದ್ದೇ ಇರಬೇಕಾಗತ್ತೆ. ಇದಕ್ಕೂ ಕೂಡ ಲೌಕಿಕದಲ್ಲಿ ಹೇಗಿರುತ್ತೋ ಅದಕ್ಕೆ ಇನ್ನೂ ಜಾಸ್ತಿ ಇರಬೇಕು ಇದಕ್ಕೆ ಅಂತ. ಉಪನಿಷತ್ತುಗಳಲ್ಲಿ ಹೇಳಿರುವ ಉಪದೇಶದ ವಿಷಯಕ್ಕೆ ಯಾವುದೊಂದು ದುರಭಿಪ್ರಾಯ ಇಲ್ಲದೆ ಅದನ್ನು ಗೌರವದಿಂದ ಕಾಣಬೇಕು. ಮತ್ತೆ ಸಮಾಧಾನ ಚಿತ್ತ, ಮನಸ್ಸು ಯಾವಾಗಲೂ ನಗನಗ್ತಾ ಸಂತೋಷವಾಗಿರಬೇಕು, ಸಮಾಧಾನದಿಂದ ಇರಬೇಕು. ಹಾಗೆ ಇದು ನಾವು ಕರ್ಮಯೋಗ ಮಾಡಿದರೆ ಬರುತ್ತೆ. ಕರ್ಮಯೋಗ ನಾವು ಮಾಡದೆ ನೋಡಿ, ಮೊದಲನೇ ಸಾಧನೆ ನಾವು ಮಾಡದೇ ಇದ್ದರೆ ಕೊನೆ ಸಾಧನೆಗಳಿಗೂ ಬರೋದಿಲ್ಲ. ಅಲ್ಲೇನು ಹೇಳ್ತಾರೆ? ನಾನು ಅಹಂಕಾರ ಬಿಟ್ಟು ಫಲ ಬಿಟ್ಟು ಸಮತ್ವ ಬುದ್ಧಿಯಿಂದ ಅವು ಮಾಡಿದ್ರೆ ಸಮಾಧಾನ ಬರುತ್ತೆ, ಸಮಾಧಾನ ಚಿತ್ತವಾಗಿರೋದು. ಈ ಸತ್ವಗುಣದಲ್ಲಿರೋರು ಯಾವಾಗಲೂ ಸಮಾಧಾನವಾಗಿರ್ತಾರೆ. ಅವ್ರಿಗೇನಾದರೂ ಪೇಷನ್ಸ್ ಇರುತ್ತೆ, ತಾಳ್ಮೆ ಇರುತ್ತೆ, ಸಹಿಸ್ಕೊಳ್ಳೋ ಒಂದು ಶಕ್ತಿ ಇರುತ್ತೆ. ಆಗಲಿ ಏನು ಮಾಡೋಕ್ಕಾಗುತ್ತೆ, ಪ್ರಪಂಚ ಇದು ಸಹಜ ಅಂದ್ಕೊಂಡು ಅದನ್ನು ಅವರು ಕೋಪದಿಂದ ತಗೊಳ್ಳಲ್ಲ, ಅದನ್ನು ಪೇಷನ್ಸಿಂದ ಅದನ್ನು ಅನುಭವಿಸ್ಕೊಂಡು ಹೋಗ್ತಾರೆ. ಇದು ಈ 6 ಸಾಧನೆಗಳು ಇರಬೇಕಾಗತ್ತೆ. ಇದಕ್ಕೆ ಷಡ್ ಸಂಪತ್ತಿ ಅಂತಾರೆ. ಮೊದಲನೇದು ಯಾವುದು? ನನಗೆ ಅದೇ ಬೇಕು ಅನ್ನೋ ಆಸಕ್ತಿ, ಮುಮುಕ್ಷತ್ವ. ಎರಡನೇದು ವೈರಾಗ್ಯ, ಈ ಲೋಕ ಪರಲೋಕದಲ್ಲಾಗಲಿ ಮತ್ತು ಪ್ರಪಂಚದಲ್ಲಿ ಆಸಕ್ತಿ ಕಡಿಮೆ ಆಗಬೇಕಷ್ಟೇ. ನಮಗೆ ಬಿಟ್ಬಿಡಿ ಅಂತ ಹೇಳಲ್ಲ. ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಕಾಡ್ಗೆ ಹೋಗು, ಸನ್ಯಾಸಿ ಆಗಿಬಿಡು ಎಲ್ಲೂ ಹೇಳಲ್ಲ. ಅಲ್ಲಿ ಕಾಡ್ಗೋದ್ರೆ ಮತ್ತೆ ಬರಲ್ವೇನೋ ಅಲ್ಲಿ ರಸ. ನಾನೇನೋ ಬಿಟ್ಟು ಹೋಗ್ಬಿಡ್ತೀನಿ, ಹೆಂಡತಿ ಮಕ್ಕಳನ್ನೇನೋ ಬರ್ತಾ ಇರುತ್ತಲ್ಲ, ಏನು ಮಾಡ್ತೀರ ಅವಾಗ? ಮತ್ತೆ ಓಡ್ ಬರ್ಬೇಕಷ್ಟೇ. ಅದಲ್ಲ ಉಪಯೋಗ. ಇಲ್ಲಿ ಇರಬೇಕು, ನನಗದು ಹತ್ಕೋಬಾರದು, ಹಂಗಿರಬೇಕು. ಆಮೇಲೆ ಈ 6 ಇದರಲ್ಲಿ 6 ಹೇಳಿದ್ರಲ್ಲ, ಇವು ಕ್ಷಮ, ದಮ, ಉಪರತಿ, ತಿತಿಕ್ಷಾ, ಸಮಾಧಾನ, ಶ್ರದ್ಧಾ. ಇಷ್ಟು ಈ ತತ್ವ ವಿಚಾರವನ್ನು ಮಾಡುವುದಕ್ಕೆ ಇಷ್ಟು. ನಮ್ಮಲ್ಲಿ
ವಿ- ವಿ- ವಿವೇಚನಾ ಶಕ್ತಿ ಇರಬೇಕು ಅಂತ ಹೇಳ್ತಾರೆ. ಏನಿದು ವಿವೇಚನಾ ಶಕ್ತಿ? ಇದು ಜನರಲ್ ಆಗಿ ನಮ್ಗೆ ಇದ್ದೇ ಇರುತ್ತೆ. ವಿವೇಕ ಅಂತ ಹೇಳ್ತಾರೆ. ವಿವೇಕ, ವೈರಾಗ್ಯ, ಅಭ್ಯಾಸ ಅಂತಾರೆ. ವಿವೇಕ ಅಂತಂದ್ರೆ ವೈರಾಗ್ಯ ಗೊತ್ತಾಯ್ತು ನಮಗೆ. ಅಭ್ಯಾಸ ಅಂದ್ರೆ ಏನು? ಇವತ್ತು ನಾವು ಮಾಡಿದ್ವಲ್ಲ, ಏನು ಸಾಧನೆ ಮಾಡ್ತಾ ಇರ್ತೀವೋ ಆ ಸಾಧನೆಯಲ್ಲಿ ನಾವು ಪರ್ಫೆಕ್ಟ್ ಆಗಿಬಿಡ್ಬೇಕು, ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು. ಅದಕ್ಕೆ ಅಭ್ಯಾಸ, ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದು ಅಭ್ಯಾಸ. ಪ್ರತಿಯೊಂದಕ್ಕೂ ಇದು ಬೇಕೇ ಬೇಕು. ಮತ್ತೆ ವಿವೇಕ, ವಿವೇಕ ಅಂತಂದ್ರೆ ಏನು? ಅದು ಒಂದು ಆ ವರ್ಡು ನಮಗೆ ಅರ್ಥ ಆಗದೆ ಇರ್ಬೋದು ಸಂಸ್ಕೃತದ್ದು. ವಿವೇಕ ಅಂದ್ರೆ ಸಿಂಪಲ್ ಅಪ್ಪ. ಈಗ ನನ್ನ ಹತ್ರ ಬಟ್ಟೆ ಇದೆ. ಈಗ ಬಟ್ಟೆ ಇದೆ ಅಂತ ನೋಡಿದ್ರೆ ಯಾತ್ರಿಂದ ಆಗಿದೆ? ದಾರದಿಂದ ಆಗಿದೆ. ದಾರ, ನೂಲು, ನೂಲು ಯಾತ್ರಿಂದ ಆಗಿದೆ? ಹತ್ತಿಯಿಂದ ಆಗಿದೆ. ಅಷ್ಟೇ, ಮುಗಿದೋಯ್ತು. ನೋಡಿ, ಗೊತ್ತು ನಮಗೆ. ಇದನ್ನೇ ವಿವೇಕ. ಏನು ಕಷ್ಟನಾ ಇದು? ಅಲ್ಲಿ ಏನಾಯ್ತು? ನಾವು ಬಟ್ಟೆ ಅಂತ ಕರೆದ್ರೆ ನಾನು ಹತ್ತಿ ಅಂತ ಕರಿತೀನಪ್ಪ, ತಪ್ಪೇನು? ಏನಿಲ್ಲ. ನೀವದನ್ನು ಬಟ್ಟೆ ಅಂತ ಕರಿತೀರಾ, ಅದು ನಿಜವಾಗ್ಲೂ ಹತ್ತಿಯೇ. ಕರೆಕ್ಟ್. ಈಗ ಒಡವೆ, ನೀವದನ್ನು ಒಡವೆ ನಾಮರೂಪಗಳು ಕರಿತೀರಾ, ಅದನ್ನು ವಿವೇಕದಿಂದ ನೋಡಿದ್ರೆ ಚಿನ್ನವೇ. ಹಾಗೆ ಈಗ ಹಾವು, ಹಗ್ಗ. ಹಗ್ಗ ಅಂತ ಹೆದರ್ಕೊತಾ ಇದ್ದೀನಿ. ಸ್ವಲ್ಪ ವಿಚಾರ ಮಾಡಿದ್ರೆ ಸಾಕು, ಅವ್ರು ಹೇಳ್ತಾರೆ ಇಲ್ಲಪ್ಪ ಹಾವಲ್ಲ ಅದು ಹಗ್ಗ ಅಂತಾರೆ. ಅರೆ, ಡೌಟ್ ಬರುತ್ತೆ. ಅವಾಗ ಸ್ವಲ್ಪ ವಿಚಾರ ಮಾಡಿ ಅದೇನು ಅಂತ ನೋಡಿದ್ರೆ, ಚಿಂತನೆ ಮಾಡಿದ್ರೆ, ನೋಡಕ್ಕೆ ಹೋದರೆ ಅರೆ ಹಗ್ಗ, ಭಯ ಹೊರಟೋಯ್ತು. ಅದೇ ರೀತಿ ಈ ಈ ಪ್ರಪಂಚವನ್ನ ಅಶಾಶ್ವಿತ, ದುಃಖ ಅಂತ ನೋಡ್ತಾ ಇದ್ದೀವಿ. ಸ್ವಲ್ಪ ವಿಚಾರ ಮಾಡಿ. ಅಲ್ಲ, ಹೇಗೆ ಒಡವೆ ಅಂದರೆ ಹಿಂದೆಗಡೆ ಚಿನ್ನ ಆಧಾರ ಇರುತ್ತೋ, ನಾನು ಒಡವೆ ಇದೆ ಅಂತಂದ್ರು ಒಂದೇ, ಚಿನ್ನ ಇದೆ ಅಂದ್ರು ಒಂದೇ. ಹಾಗೆ ಈ ಪ್ರಪಂಚ ಅಂತ ನಾನು ಏನು ಅನ್ಕೊಂಡಿದ್ದೇನೋ ಇದು ಪರಮಾತ್ಮನೇ. ಹಂಗೆ ನೋಡ್ಬೇಕು. ಇದನ್ನೇ ವಿವೇಕ ಅಂತಾರೆ. ಸೊ ಇದು ವಿವೇಕ ಶಕ್ತಿ ಸ್ವಲ್ಪ ಇರಬೇಕು ಅಂತ. ಇದೇನಂತ ಕಷ್ಟ ಇಲ್ಲ, ನಮ್ಮೆಲ್ಲರಿಗೂ ಇದು ಸುಲಭ. ಒಪ್ಪುವುದು ನಮ್ಮೆಲ್ಲರಿಗೂ ಸುಲಭವಾಗಿರುತ್ತೆ. ತತ್ವ ವಿಚಾರವನ್ನು ಮಾಡೋದಕ್ಕೆ ಬುದ್ಧಿಯಲ್ಲಿ ವಿವೇಕ ಶಕ್ತಿ ಇರಬೇಕಾದ್ದು ಅವಶ್ಯವಾಗಿದೆ ಅನ್ನೋದನ್ನ ಒಪ್ಪೋದು ನಮ್ಮೆಲ್ಲರಿಗೂ ಸುಲಭವಾಗಿರುತ್ತೆ. ಆದರೆ ಇದಕ್ಕೆ ಸಮಾಧಿಗಳ ಅಗತ್ಯವೇನೆಂಬುದನ್ನು ನಮಗೆ ಅಷ್ಟು ಬೇಗ ಹೊಳೆಯೋದಿಲ್ಲ. ನೋಡಿ, ಇವಾಗ ಇವಿಷ್ಟು ಹೇಳಿದ್ವಲ್ಲ, 4 ಸಾಧನಗಳು, ಸಾಧನ ಚತುಷ್ಟಯ ಅಂತ. ಇದು ನಮ್ಗೆ ಇವಾಗ ಕನ್ವಿನ್ಸ್ ಆಗೋದಿಲ್ಲ. ಇದು ಯಾಕೆ? ಇದಕ್ಕೂ ಅದಕ್ಕೂ ಸಂಬಂಧ ಏನು ಅಂತಲೇ ನಮ್ಮ ವಿಚಾರದಲ್ಲಿರುತ್ತೆ. ಇದು ಸ್ವಾಮಿಗಳು ಬರೀತಾರೆ ಇಲ್ಲಿ. ಕೊನೆಗೆ ನಮಗೆ ಹೊಳೆಯುತ್ತೆ. ಈಗ ಅಷ್ಟು ಬೇಗ ಹೊಳೆಯಲ್ಲ. ಇದರ ವಿಚಾರ ಕೊನೆಯಲ್ಲಿ ಗೊತ್ತಾಗುವ ವಿಷಯವಾದರೂ ಇಲ್ಲಿ ಇಷ್ಟು ಹೇಳಬಹುದು. ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ಏನದು? ನಾವು ಮಾಡುವ ಯಾವ ವಿಚಾರವಾದರೂ ನಮ್ಮಗಳ ಮನಸ್ಸಿನ ವಾಸನೆಗಳನ್ನು ಅನುಸರಿಸಿ ಒಂದೊಂದು ದಿಕ್ಕನ್ನು ಹಿಡಿತಾ ಇರುತ್ತೆ. ಈಗ ನಾವು ಇಷ್ಟೇನೋ ಹೇಳ್ಬಿಟ್ವಿ, ನಮಗೆ ಗೊತ್ತಿದೆ, ನಾವು ಸಾಧನೆ ಮಾಡ್ತಾ ಇದ್ದೀವಿ. ಆದರೂ ನಮ್ಮನ್ನು ದರ ಹೇಳ್ಕೊಂಡೋಗಿ ನಮ್ಮ ಕೈನಲ್ಲಿ ತಪ್ಪು ಮಾಡಿಸ್ಬಿಡುತ್ತಲ್ಲ ಯಾಕೆ? ಕೋಪ ಬರೆಸ್ಬಿಡುತ್ತಲ್ಲ ಯಾಕೆ? ಭಯ ಆಗ್ಬಿಡುತ್ತಲ್ಲ ಯಾಕೆ? ರಾಗದ್ವೇಷಗಳಿಗೆ ಕಾರಣ ಆಗ್ಬಿಡುತ್ತಲ್ಲ ಯಾಕೆ? ಇದು ನಮ್ಮ ಹಿಂದಿನ ಜನ್ಮಗಳ ವಾಸನೆಯಿಂದ ನಾವು ಅದೇ ದಾರಿಯಲ್ಲಿ ಮಾಡಿ ಅದು ಹೆಮ್ಮರವಾಗ್ಬಿಟ್ಟಿದೆ. ಈಗ ಅದು ಚಿನ್ನೌಟ್ ಆಗಬೇಕು. ಅದೇನು ನಾಳೆ ನಾಡಿದ್ರಲ್ಲಿ ಆಗ್ಬಿಡುತ್ತೇನೋ? ಆಗೋದಿಲ್ಲ. ಒಂದೊಂದು ದಿಕ್ಕನ್ನು ಅದು ನಮ್ಮನ್ನು ಅದಕ್ಕೆ ಆ ಕಡೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ನಮ್ಗೆ ಅದಕ್ಕೆ ಇಲ್ಲಿ ಸ್ವಲ್ಪ ಮಾಡಿದ್ರೆ ಮತ್ತೆ ಪ್ರಪಂಚದ ಕಡೆ ಯಾಕೆ ಹೇಳ್ಕೊಂಡು ಹೋಗುತ್ತೆ ಅಂತಂದರೆ, ಇದು ವಾಸನಾ ಪ್ರಭಾವ, ಸಂಸ್ಕಾರ ಅಂತ ಹೇಳ್ತೀವಿ. ಆ ಒಳ್ಳೆ ಸಂಸ್ಕಾರನ ಇವಾಗ ಕೂಡಾಕೊಂತ ಇದ್ದೀವಿ. ಕಾಲಕ್ರಮೇಣ ಸರೋಗ್ಬಿಡುತ್ತೆ. ವಿಚಾರದಲ್ಲಿ ನಿಪುಣರಾದವರು ಕೂಡ ತಮ್ಮ ಮನಸ್ಸಿನಲ್ಲಿರುವ ವಾಸನೆಗಳ ಒತ್ತಡದಿಂದ ತಮಗೂ ತಿಳಿಯದಂತೆ ತಪ್ಪ ಹಾದಿಯಲ್ಲಿ ಹೋಗಿ ನಿರ್ಣಯವನ್ನು ಮಾಡಿಕೊಳ್ಳುವೆಂಬುದು ಅನುಭವದಲ್ಲಿರುತ್ತೆ. ನಮಗೂ ಗೊತ್ತಿಲ್ಲದೆ ಇದನ್ನು ತಗೊಂಡೋಗಿ ನಮ್ಮ ಹಳ್ಳದಲ್ಲಿ ಕೆಡವಾಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ
4 ಹೇಳಿದ್ವಲ್ಲ, ಅವು ಅವು ಅವಶ್ಯಕವಾಗಿರುತ್ತೆ. ಈವರೆಗೂ ನಾವು ವಿಚಾರಿಸಿರುವ 4 ವಿವೇಕ. ವಿವೇಕ ಅಂತಂದರೆ ಪ್ರಪಂಚದಲ್ಲಿ ಯಾವುದು ನಿತ್ಯ, ಯಾವುದು ಅನಿತ್ಯ, ನಾವೆಲ್ಲ ಮಾಡ್ಕೊಂಡಿದ್ದೀವಿ ಇದನ್ನು. ವೈರಾಗ್ಯ, ಇಹ ಮೂರ್ತ ಫಲಭೋಗ ವಿರಾಗ, ಶಮಾಧಿ ಸಟ್ ಸಂಪತ್ತಿ, ಮುಮುಕ್ಷತ್ವ ಅನ್ನೋ 4 ಯಾರಿಗೆ ಇರುತ್ತೋ ಅವರು ಅವಶ್ಯವಾಗಿ ಈ ಜನ್ಮದಲ್ಲಿಯೇ ವೇದಾಂತದಲ್ಲಿ ಹೇಳಿರುವ ಪರಮಾರ್ಥ ತತ್ವವನ್ನು ನೇರಾಗಿ ಕಂಡುಕೊಂಡು ಆನಂದದಿಂದಿರಬಹುದು. ಡೆಫಿನೆಟ್. ಯಾರಿಗೆ 4 ಕ್ವಾಲಿಫಿಕೇಶನ್ಸ್ ಇದೆಯೋ ಅವರು ಮನಸ್ಸು ಮಾಡಿದ್ರೆ ಈ ಜನ್ಮದಲ್ಲೇ ಆಗುತ್ತೆ. ನಾವು ಚೆಕ್ ಮಾಡ್ಕೋಬೇಕು. ಈ ಕ್ವಾಲಿಫಿಕೇಶನ್ಸ್ ಇರಬೇಕಾದ್ರೆ ಫಸ್ಟ್ ನಾವು ಸತ್ವಗುಣದಲ್ಲಿರಬೇಕು. ಸತ್ವಗುಣದಲ್ಲಿ ಇದ್ದವರಿಗೆ ಈ ಗುಣಗಳಿರೋದು. ಸೊ ಅವ್ರಿಗಿತ್ತು ಅಂತಂದರೆ ಎಫರ್ಟ್ ಹಾಕಬೇಕು. ಏನು ಎಫರ್ಟ್ ಹಾಕ್ತಾ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಆಯಿತು ಅಂದರೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಇದನ್ನು ಡೆಫಿನೆಟ್ ಆಗುತ್ತೆ ಅಂತ. ಈ ಅಟ್ಲೀಸ್ಟ್ ನಮಗೆ ಮೋಕ್ಷ ಸಿಗದೇ ಇದ್ದರೆ ಹೋಗಲಿ, ಈ ಕ್ವಾಲಿಫಿಕೇಷನ್ ಆದರೂ ಸಂಪಾದನೆ ಮಾಡಬೇಕು. ಯಾಕೆ? ಅಕಸ್ಮಾತ್ ಮುಂದಿನ ಜನ್ಮಕ್ಕೆ ನಾವು ಈ ಥರ ಮಾಡೋದ್ರಿಂದ ಈ ಜನ್ಮದಲ್ಲಿ ಮೋಕ್ಷ ಆಗದೆ ಇದ್ದರೆ ಹೋಗಲಿ, ನಾವು ಮತ್ತೆ ಸತ್ತರೆ ಮನುಷ್ಯ ಜನ್ಮ ಬರೋದಕ್ಕಾದರೂ ಸಹಾಯ ಮಾಡುತ್ತೆ. ಇವಾಗ ನಾವೇನು ಮಾಡ್ತೀವೋ ಅದು ತಿರ್ಗಾ ಪ್ರಾಣಿ ಜನ್ಮ ಬಂದರೆ ಏನು ಮಾಡ್ತೀರಾ? ಅದಕ್ಕೋಸ್ಕರನೇ ಪ್ರಾಣಿ ಜನ್ಮ ಬಂದರೆ ನಮ್ಮ ಕೈನಲ್ಲಿರಲ್ಲ. ಈಗ ನನಗೆ ಅಟ್ಲೀಸ್ಟ್ ಒಂದು ಫ್ರೀಡಮ್ ಇದೆ ಅಂದರೆ ನಾನಿವಾಗ ದಿನ ಅಯ್ಯೋ ಇನ್ನು ನನ್ನ ಟೈಮ್ ಆಗೋಗ್ಬಿಟ್ಟಿದೆ, ಪ್ರತಿದಿನ ಕೇಳೋಣಪ್ಪ, ನಾನು ಸಾಧನೆ ಮಾಡ್ತೀನೋ ಬಿಡ್ತೀನೋ, ಕೇಳೋಣ, ಪುಸ್ತಕ ಓದೋಣ, 3 ಹೊತ್ತು ಸ್ವಲ್ಪ ಜಪ ಮಾಡೋಣ, ಎಷ್ಟಾದರೆ ಅಷ್ಟು ಅಂತ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ದೇವರು ತುಂಬ ಕರುಣಾಮಯಿ. ಆ ದೇವ್ರನ್ನ ನಂಬ್ಕೊಂಡ್ರೆ ಡೆಫಿನೆಟ್ಟಾಗಿ ಅವನು ಮಾಡೇ ಮಾಡ್ತಾನೆ ಇದನ್ನು. ನಮ್ಗೆ ಅವನ ಮೇಲೆ ಇನ್ನೂ ನಂಬಿಕೆ ಬರಲ್ಲ, ಶ್ರದ್ಧೆ ಬರಲ್ಲ. ಯಾಕೆ? ಅಕಸ್ಮಾತ್ ಕೈ ಕೊಟ್ಟರೆ ಏನು ಮಾಡ್ಬೇಕು ಸ್ವಾಮಿ ಅಂತಾನೆ ನಮಗಿರುತ್ತೆ. ಅದು ಇದನ್ನ ವಿಚಾರ ಕೇಳ್ತಾ ಮಾಡ್ತಾ ಇದ್ದರೆ ಡೆಫಿನೆಟ್ಟಾಗಿ ಬರುತ್ತೆ. ಅವರು ಅವಶ್ಯವಾಗಿ ಈ ಜನ್ಮದಲ್ಲಿ ವೇದಾಂತದಲ್ಲಿ ಹೇಳಿರುವ ಪರಮಾರ್ಥ ತತ್ವವನ್ನು ನೇರಾಗಿ ಕಂಡುಕೊಂಡು ಆನಂದದಿಂದ ಇರಬಹುದು ಎಂಬುದು ವೇದಾಂತಗಳ ಹೇಳಿಕೆ. ಸ್ವಾಮಿಗಳು ಮಾತ್ರದಲ್ಲ, ವೇದಾಂತದಲ್ಲಿ ಇದನ್ನೇ ಹೇಳ್ತಾ ಇದೆ ಕಡೆಯಿಂದ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾಗ ಶಂಕರಾಚಾರ್ಯರು ಸೂತ್ರಭಾಷ್ಯದಲ್ಲಿ ಮೊದಲನೇ ಮಂತ್ರ ಇದು ಇದ್ರೆ ಸಾಕು, ಮುಕ್ತರಾಗ್ಬಿಡ್ತಾರೆ. ಅವನು ಬ್ರಾಹ್ಮಣರಾಗಲಿ, ಕ್ಷತ್ರಿಯನಾಗಲಿ, ಕೈಕಾಲಿರಲಿ, ಕುರುಡರಾಗಲಿ, ಕುಂಟರಾಗಲಿ, ಯಾರು ಬೇಕಾದರೂ ಆಗಲಿ, ಫಾರಿನರ್ಸ್ ಆಗಲಿ, ಮೊದಲು ಅವನು ಎಷ್ಟೇ ಕೆಟ್ಟ ಕೆಲಸ ಮಾಡ್ತಾ ಇರಲಿ, ಅವನು ಬೇಕು ಅಂತ ಬಂದುಬಿಟ್ರೆ, ಈ ಸಾಧನೆಗಳನ್ನ ಮಾಡಿಬಿಟ್ರೆ ಮುಕ್ತನ ಆಗ್ಬಿಡ್ತಾನೆ. ಅಂಗುಲಿಮಾಲ ಇವರೆಲ್ಲ ಎಷ್ಟು ಕೆಟ್ಟ ಕೆಲಸ ಮಾಡ್ತಾ ಇದ್ರು, ಆದರೂ ಅವ್ರು ಮುಕ್ತರಾಗಲಿಲ್ವಾ? ಮತ್ತು ಅವ್ರಿಗಿಂತ ಕೆಟ್ಟವರ ನಾವು? ಹಂಗೆ ಚಿಂತನೆ ಮಾಡಬೇಕು. ಅರೆ ಅವರೇ ಮಾಡಿದ್ದಾರೆ ಅಂದ್ರೆ ನಾನು ಮಾಡೋಕ್ಕಾಗೋದಿಲ್ವಾ? ಹಂಗೆ ಧೈರ್ಯ ತಗೊಂಡು ನುಗ್ಗಬೇಕು. ಒಳ್ಳೆ ಕೆಲಸ ಮಾಡೋದಕ್ಕೆ ಪೋಸ್ಟ್ಪೋನ್ ಮಾಡಬಾರ್ದು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅಮೃತದ ಕಲ್ಯಾಣಿ ಕೆರೆ ಇದೆ, ಹೆಂಗೆ ಕುಡಿತೀಯ ನೀನು ಅಂತ ವಿವೇಕಾನಂದರಿಗೆ. ಅವ್ರು ಹೇಳ್ತಾರೆ, ನಾನು ಇಳಿದುಬಿಟ್ಟು ಹುಷಾರಾಗಿ ಹಿಂಗೆ ಎತ್ಕೊಂಡು ಕುಡಿತೀನಿ ಕೈನಲ್ಲಿ ಅಂತಾರೆ. ಅಲ್ಲ, ಅಮೃತದ ಸರೋವರ ಅಂತ ಹೇಳಿದ್ನಲ್ಲ ಅಂತಾರೆ. ಇಲ್ಲ ಅದರಲ್ಲಿ ಧುಮುಕ್ ಬಿಡ್ತೀನಿ ಅಂತಾರೆ. ಅಮೃತ ಸರೋವರ ಸಾಯಲ್ಲ ಅಲ್ಲಿ. ಹಂಗೆ ಈ ವಿಚಾರಗಳು ಇವೆಲ್ಲ ಅಂತಂದರೆ ನಾವು ಹಿಂದೆ ಮುಂದೆ ನೋಡಬಾರ್ದು, ಧುಮುಕ್ ಬಿಡಬೇಕು. ನಮ್ಮ ಜೀವನದ ಗುರಿ ಇದೆ ಅಂತ ಮಾಡ್ಕೊಂಡ್ಬಿಡ್ಬೇಕು. ಹಾಗೆ ಮೊದಲು ನಮಗೆ ಮೋಕ್ಷ ಬೇಕು ಅಂತ ಇಲ್ಲದೇ ಇದ್ರೂ ಪರವಾಗಿಲ್ಲ, ಕೇಳ್ತಾ ಕೇಳ್ತಾ ಬರಕ್ಕೆ ಶುರುವಾಗುತ್ತೆ. ನಾನು ಅದು ಹೇಳಿದ್ದು. ಈಗ ಕೇಳಿ ಇದು ನನಗೆ ಮದುವೆನೇ ಬೇಡ, ನಾನು ಸನ್ಯಾಸ ದೀಕ್ಷೆ ತಗೊತೀನಿ, ನನಗೆ ಸನ್ಯಾಸ ಅಂತ ಹೇಳಲ್ಲ, ನನಗೆ ಮದುವೆ ಬೇಡ, ನಾನು ಈ ಚಿಂತನೆಯಲ್ಲಿ ಇರ್ತೀನಿ ಅಂತ ಹೇಳಬೇಕಾದ್ರೆ, ಬರೀ ವಿಚಾರ ಕೇಳಿದ್ದಕ್ಕೆ ಹಿಂಗಾಗಬೇಕಾದ್ರೆ ನಮ್ಮ ಮಕ್ಕಳಿಗೆ ಇಂಥ ವಿಚಾರ ಸಿಗಬೇಕಲ್ವ? ಫಸ್ಟ್ ಆಫ್ ಆಲ್ ನಮಗಿಷ್ಟ ಇರಬೇಕಲ್ಲ. ಹಂಗೆ ಮಾಡ್ಕೊಂಬಿಟ್ರೆ ಏನು ಮಾಡೋದು ನಾವು? ಬೇಡ. ಅದಕ್ಕೆ ಯಾರೋ ಒಬ್ಬರು ಪ್ರವಚನ ಮಾಡೋಕ್ಕೆ ಯಾರೋ ಗುರುಗಳು ಬಂದಿದ್ರೆ ಅಂತ ಬೀದಿನಲ್ಲಿ, ಅವ್ರ ಮನೆ 4 ಮನೆ ಆ ಕಡೆ ಇತ್ತು. ಅವನ ರಸ್ತೆನಲ್ಲಿ ಹೋಗಬೇಕಾದ್ರೆ ಅವ್ರ ಮನೆ ಮುಂದೆ ಹೋಗ್ತಾ ಇರಲಿಲ್ವಂತೆ. ಯಾರೋ ಸನ್ಯಾಸಿಗಳಿದ್ದರು, ಅವ್ರ ಮನೆ ಮುಂದೆ ಹೋಗ್ತಾ ಇರಲಿಲ್ಲ.
ಅವನು ಕೇಳಿದ್ರಂತೆ, ಯಾಕೋ ನೀನು ಆ ಕಡೆ ಹೋಗಲ್ಲ, ಸುತ್ಕೊಂಡು ಹೋಗ್ತೀಯ ಅಂದರೆ, ಅಕಸ್ಮಾತ್ ನಾನು ಅವ್ರ ಮುಂದೆ ಹೋಗೋದು, ನನ್ನ ಅವ್ರು ನೋಡೋದು, ಆಶೀರ್ವಾದ ಮಾಡೋದು, ನನಗೆ ವೈರಾಗ್ಯ ಬಂದು ನನ್ನ ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ಬಿಟ್ರೆ ಏನು ಮಾಡ್ಬೇಕು? ಅದಕ್ಕೆ ಅವ್ರದ್ದು ಸವಾಸನೇ ಬೇಡ ಅಂತ ಹಿಂಗೆ ಹೇಳೋ ಜನ ಇದ್ರೆ ಏನು ಮಾಡಬೇಕು? ಅದಕ್ಕೋಸ್ಕರ, ಯಾಕೆ ಅಂತಂದರೆ ಅವ್ರಿಗೆ ಅಮೃತ ಬೇಕು ಅಂದ್ರೆ ನನಗೆ ಬೇಡ ಅಂತಂದರೆ ಏನು ಮಾಡೋಕ್ಕಾಗತ್ತೆ? ಕುದುರೆನ ನೀರ್ವರೆಗೂ ಕರ್ಕೊಂಡು ಹೋಗ್ಬೋದು, ಕುಡಿಯೋದು ಅದೇ ಕುಡಿಬೇಕಲ್ವ? ಹಾಗೆ ಇದರಲ್ಲಿ ಎಷ್ಟು ನಿಜವೇ ಎಂಬುದನ್ನು, ನಿಜ ಎಷ್ಟು ಅಂಶ ಇದೆ ಸ್ವಾಮಿಗಳು ಹೇಳಿದ್ದಾರೆ ಉಪನಿಷತ್ನಲ್ಲಿ ಹಿಂಗಿದೆ ಅಂತ, ಈ ಮುಂದಿನ ಗ್ರಂಥ ಭಾಗದಲ್ಲಿ ನಾವೇ ಕಂಡುಕೊಳ್ಬೋದು ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಇದು ಮುಗೀತು. ನಾಳೆ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ 2ನೇ ಚಾಪ್ಟರ್. ಸೊ ಪರಮಾರ್ಥದ ವಿಚಾರ ಇನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಎಷ್ಟೊಂದು ಸರಿ ಇದರ ವಿಚಾರ ಆಗಿದೆ ನಮಗೆ, ಇದನ್ನು ನಾನು ಇನ್ನೇನು ಡಿಸ್ಕಷನ್ಸ್ಗೆ ಇಟ್ಕೊಳಕ್ಕೆ ಹೋಗಲ್ಲ, ತಕ್ಕವ್ರು ಯಾರು ಅಂತ. ನಾನು ಡೈರೆಕ್ಟಾಗಿ ನಾಳೆ ಇದಕ್ಕೆ ಹೋಗ್ಬಿಡ್ತೇನೆ, ಪರಮಾರ್ಥದ ವಿಚಾರ. ಸ್ನೇಹಿತರೆ, ಓಂ ಶಾಂತಿ ಶಾಂತಿ ಶಾಂತಿ.